ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ವೀಣಾ ಪೂಜಾರಿ. ಮಹಾ ಕಾಳ ಸರ್ಪದೋಷ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಜ್ಯೋತಿಷ್ಯದಲ್ಲಿ ಅನೇಕ ದೋಷಗಳ ಬಗ್ಗೆ ಹೇಳ್ತಾರೆ. ಅದರಲ್ಲೂ ಕುಜದೋಷ, ಪಿತೃದೋಷ, ಶನಿದೋಷ, ಹೀಗೆ ಅನೇಕ ದೋಷಗಳಿದ್ದಾವೆ. ಅದರಲ್ಲೂ ಪ್ರಮುಖವಾಗಿ ಕಾಳ ಸರ್ಪದೋಷ ಅನ್ನೋದು ಬಹಳ ವಿಶೇಷವಾದದ್ದು. ಕೆಲವು ಜನರಲ್ಲಿ ಈ ಕಾಳ ಸರ್ಪದೋಷ ಅಂದ ತಕ್ಷಣ ಭಯ, ಆತಂಕ ಸರ್ವೇ ಸಾಮಾನ್ಯ. ಇನ್ನೂ ಕೆಲವು ಜನರಲ್ಲಿ ಇದು ಕೇವಲ ನಂಬಿಕೆ ಅಂತ ಭಾವನೆ ಇದೆ. ಇಂತಹ ಸಂದರ್ಭದಲ್ಲಿ ಈ ಕಾಳ ಸರ್ಪದೋಷ ಅಂತಂದ್ರೆ ಏನು ಅನ್ನೋದು ಬಹಳ ಮುಖ್ಯ ಆಗತ್ತೆ. ಇದೇ ತಿಂಗಳ 18ರಿಂದ ಜುಲೈ ತಿಂಗಳವರೆಗೂ ಕೂಡ ಕಾಳ ಸರ್ಪದೋಷ ಇರುತ್ತೆ. 18ನೇ ತಾರೀಕು ಕಾಳ ಸರ್ಪದೋಷ ಶುರುವಾಗುತ್ತೆ. ಇಂತಹ ಸಂದರ್ಭದಲ್ಲಿ ಮನುಷ್ಯನ ಜೀವನದಲ್ಲಿ ಏನೆಲ್ಲ ಪರಿವರ್ತನೆಗಳಾಗತ್ತೆ? ಅಡೆತಡೆಗಳು ಉಂಟಾಗುತ್ತಾ? ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗುತ್ತಾ? ತೊಂದರೆಗಳು ಉಂಟಾಗುತ್ತಾ? ಉದ್ಯೋಗದಲ್ಲಿ ಏನಾದರೂ ವ್ಯತ್ಯಾಸಗಳು ಉಂಟಾಗುತ್ತಾ? ಮದುವೆ ವಿಳಂಬ ಆಗುತ್ತಾ? ಹೀಗೆ ನಾನಾ ಪ್ರಶ್ನೆಗಳು ಜನರನ್ನ ಕಾಡ್ತಾ ಇರುತ್ತೆ. ಹಾಗಾದರೆ ಈ ಕಾಳಸರ್ಪದೋಷ ಅಂತಂದ್ರೆ ಏನು? ಕಾಳಸರ್ಪದೋಷ ಅಂತಂದ್ರೆ ಬರೀ ಕೆಡುಕೆ ಉಂಟಾಗುತ್ತಾ? ಅಶುಭ ಸುದ್ದಿಯೇ ಸಿಗುತ್ತಾ? ಅಥವಾ ಅಶುಭವಾದಂತಹ ವಿಚಾರಗಳೇ ನಮ್ಮ ಬದುಕಿನಲ್ಲಿ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಸರ್ವೇ ಸಾಮಾನ್ಯ. ಆದರೆ ಆ ರೀತಿ ಇಲ್ಲ. ಭಯ ಪಡುವ ಅಗತ್ಯ ಖಂಡಿತವಾಗ್ಲೂ ಇರೋದಿಲ್ಲ. ಈ ಕಾಳಸರ್ಪದೋಷ ಇದೆ, ಹೌದು. ಈ ಕಾಳಸರ್ಪದೋಷ ಅಂತಂದ್ರೆ ಏನು? ಇದರಿಂದ ಏನೆಲ್ಲ ತೊಂದರೆಗಳಾಗತ್ತೆ? ಈ ಕಾಳಸರ್ಪದೋಷದಲ್ಲಿ ಎಷ್ಟು ವಿಧಗಳಿದೆ ಅದು ಕೂಡ ಬಹಳ ಮುಖ್ಯ. ಅದನ್ನು ತಿಳಿದು ಏನಾದರೂ ತೊಂದರೆಗಳಿದ್ದಂತಹ ಸಂದರ್ಭದಲ್ಲಿ ಅದಕ್ಕೆ ಪರಿಹಾರವನ್ನು ಹುಡುಕುವ ಈ ವಿಶೇಷ ಕಾರ್ಯಕ್ರಮ ಇದು, ಮಹಾ ಕಾಳಸರ್ಪದೋಷ. ಇದರ ಬಗ್ಗೆ ತಿಳಿಯೋಣ. ನಮ್ಮ ಜೊತೆ ಇವತ್ತು ಸ್ಟುಡಿಯೋದಲ್ಲಿದ್ದಾರೆ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ಸಂಸ್ಥಾಪಕರು, ಧರ್ಮದರ್ಶಿಗಳೂ ಆದಂತಹ ಬ್ರಹ್ಮಾಂಡ ಗುರುಜಿಯವರು. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರುಜಿ, ಕಾಳಸರ್ಪದೋಷ ಅನ್ನೋ ಹೆಸರು ಕೇಳಿದ್ರೇ ಒಂದು ರೀತಿ ಆತಂಕ ಆಗುತ್ತೆ, ಭಯ ಆಗುತ್ತೆ. ಈ 18ನೇ ತಾರೀಕಿನಿಂದ ಶುರು ಆಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಮೊದಲನೇದಾಗಿ ಈ ಕಾಳಸರ್ಪದೋಷ ಅಂತಂದ್ರೆ ಏನು, ನಮ್ಮ ವೀಕ್ಷಕರಿಗೆ ತಿಳಿಸೋದಾದ್ರೆ? ಎಲ್ಲ ದೈವಾನಗರ ಭಕ್ತ ಪ್ರಿಯರೇ, ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ, ಸುಸ್ವಾಗತ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ದವಕಿಂಬದ ಶ್ರೀರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯ ಸಾಧ್ಯ ಪ್ರಭು ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಖಪಾಲಂ ದಾತರಾಷ್ಟಂ ತಕ್ಷಕಂ ಕಾಳಿಂ ತತ ಏತಾನಿ ನವನಾಮನಿ ನಾಗನಾಂಚ ಮಹಾತ್ಮನಂ ಸಾಯಂಕಾಲೇತ್ ಸ್ಮರೇ ನಿತ್ಯಂ ಪ್ರಾತಃಕಾಲೇ ವಿಶೇಷತಃ ನಿಶ್ಚಯೇತ್ ದ್ವಿಷಭಯಂ ತತ್ಸಯೇತ್ ಸರ್ವತ್ರ ವಿಜಯ ಭವೇತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ನಮ್ಮೆಲ್ಲ ದೈವಾನುಗ್ರಹ ಭಕ್ತ ಪ್ರಿಯರೇ, ನಿಮಗೆ ಪರಿಪೂರ್ಣವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಭಾಳ ವಿಶೇಷವಾಗಿರ್ತಕ್ಕಂಥ ಈ ಸುವರ್ಣ ಮುಖಾಂತರವಾಗಿ ಕಾಳಸರ್ಪ ದೋಷ. ಇದರಲ್ಲಿ ಏನಾಗಿದೆ ವೀಣಾ, ಕಾಳಸರ್ಪ ದೋಷ ಅಂದರೆ ರಾಹು ಮೇಲಿರ್ತಾನೆ, ಕೇತು ಕೆಳಗಿರ್ತಾನೆ. ರಾಹು ಕೇತುಗಳು ಸಾಧಾರಣವಾಗಿ ಎಲ್ಲ ಗ್ರಹಗಳ ಹಿಂದೆ ಮುಂದೆ ಇರ್ತಾರೆ. ಅವರಿಬ್ಬರು ಬಿಂದುಗಳು. ರಾಹು ಕೇತುಗಳು ನಮಗಿರೋದೇ 9 ಗ್ರಹಗಳಲ್ಲ, 7 ಗ್ರಹಗಳು. ಮಿಕ್ಕಿದ ಈ ಗ್ರಹಗಳ ಛಾಯೆ ಬಿಂಬಗಳು ಬೀಳುತ್ತೆ. ಮೇಲೆ ಕೆಳಗಡೆ ಇರತಕ್ಕಂಥದ್ದೇ ಆ ಪಾಯಿಂಟ್ಸು 2 ಗ್ರಹಗಳ ಸೇರೋ ಬಿಂದು ಮಾಂದಿನವೇ ರಾಹು ಕೇತುಗಳು. ಈ ರಾಹು ಕೇತುಗಳಿಂದ ಸೂರ್ಯಗ್ರಹಣ, ಚಂದ್ರಗ್ರಹಣಗಳೆಲ್ಲ ಆಗುತ್ತೆ. ಭಾಳ ಸಂತೋಷ. ಅದರಲ್ಲೂ ಈ ಛಾಯಾಗ್ರಹಗಳಾಗಿರ್ತಕ್ಕಂಥ ಇವರು ಉಲ್ಟಾ ಸುತ್ತಾರೆ. ಇವರೆಲ್ಲ ಗ್ರಹಗಳು ಸೀದಾ ಸುತ್ತಾ ಇದ್ದರೆ ಇವರೆಲ್ಲ ಉಲ್ಟಾ ಭಾಗ ಸುತ್ತಿರ್ತಾರೆ. ತಿರುವಾಮರ್ಕ ಸುತ್ತಾ ಇರ್ತಾರೆ. ವಕ್ರತ್ಯಾಗ ಅಂತ ಇವರು ವಕ್ರ ಸುತ್ತಾ ಇದ್ರೆ ಅವ್ರು ವಕ್ರ ಸುತ್ತಾ ಇರ್ತಾರೆ. ಅದರಲ್ಲಿ ಯಾವತ್ತೂ ಇದೊಂದು ಕಾಮನ್ ಸೆನ್ಸು. ರಾಹು ಅಂದರೆ ತಲೆ, ಕೇತು ಅಂದರೆ ಬಾಲ. ತಲೆ ಮೇಲ್ಭಾಗ ಇದ್ದರೆ ಹಾವು ಯಾವತ್ತೂ ಹೆಡೆ ಹೊಡಿತಾ ಇರುತ್ತೆ. ಯಾವತ್ತಿಗಾದ್ರೂ ಕುಕ್ಬೋದು, ಹೇಗೆ ಬೇಕಾದ್ರೂ ಕುಕ್ಬೋದು, ಜೀವನದಲ್ಲಿ ಹೆಂಗೆ ಬೇಕಾದ್ರೂ ಕುಕ್ಬೋದು. ಅಂದರೆ ಅವ್ನು ಯಾವ ಗ್ರಹದ ಜೊತೆ ಇರ್ತಾನೋ, ರವಿ ಜೊತೆ ಇದ್ದರೆ ರವಿ ಜೊತೆಯ ರಾಹು ಸಂಬಂಧ ಕುಕ್ತಾನೆ, ರೋಗಿಷ್ಟ. ಕುಜನ್ ಜೊತೆ ಇರ್ತಾನೆ, ಸಂಸಾರದಲ್ಲಿ ಕಲಹ, ಕುಜನ್ ಕುಸ್ತಾನೆ. ಭೂಮಿ ಹೊಟ್ಟೋಗುತ್ತೆ, ಭೂಮಿ ಬರುತ್ತೆ, ಅಣ್ಣ ತಮ್ಮಂದ್ರ ಸಹೋದರ ಗಲಾಟೆ ಘರ್ಷಣೆಗಳು ಇದೆಲ್ಲ ಶುರು ಆಗುತ್ತೆ. ಅಕಸ್ಮಾತ್ ರಾಹು ದೃಷ್ಟಿ ಕೇತು ಮೇಲಿದ್ದು ಇಬ್ಬರು ಸಿಂಗಲ್ ಯಾರೂ ಇಲ್ಲ ಅಂದರೆ ಆಗ ಕೈ ಕಾಲು ಮುರಿತಾನೆ ಅಂತ. ಮೂಳೆಗಳ ಕಾರಕ ಅಂತ. ರಾಹು ಜ್ಞಾನಕಾರಕ, ಮೋಕ್ಷಕಾರಕ, ಕೇತು. ಸೊ ಕಳಿಸ್ತಕ್ಕಂಥವ್ರು ಬಹಳಷ್ಟು ಜನ ಆಗ್ತಾರೆ. ಆ ಕಾಳಸರ್ಪದೋಷದಲ್ಲಿ ಇಡೀ ಜಗತ್ತಲ್ಲಿ ಈ ಕಾಳಸರ್ಪದೋಷನ ಪ್ರಥಮವಾಗಿ ಶುರು ಮಾಡಿದ್ದು ಜನ್ಮೇಜಯ ಯಾಗವನ್ನು ಮಾಡಿದಾಗ ಆ ಜನ್ಮೇಜಯ ಪರೀಕ್ಷಿತ್ ಮಹಾರಾಜರ ಅನುಗ್ರಹವಾಗಿ ಪಡೆದು ಅವನು ಈ ಕಾಲಕ್ಕೆ ಹೊಟ್ಟೋಗಿರ್ತಕ್ಕಂಥ ಕಾಲದಲ್ಲಿ ಅದು ಮೋಕ್ಷ ಸಿಗಬೇಕು ಅಂತ ಎಲ್ಲ ಹಾವುಗಳಿಗೂ ಮುಕ್ತಿಯನ್ನು ಕಳಿಸ್ಬೇಡ ಅಂಥೇಳಿ ಎಲ್ಲನೂ ಕಾಳಸರ್ಪ ಯಾಗ ಮಾಡಿದ. ಆ ಕಾಳಸರ್ಪ ಯಾಗ ಮಾಡಿದಾಗ ಆಸ್ತಿಕ ಮಹಾಮುನಿ ಅನ್ನೋದು ಹಾವುಗಳಿಗೆ ಗುರು ಆಗಿರ್ತಕ್ಕಂಥ ಆಸ್ತಿಕ ಮಹಾಮುನಿ.
ಅಂಥ ಆಸ್ತಿಕ ಮಹಾಮುನಿಗಳು ವಿಶೇಷವಾಗಿರ್ತಕ್ಕಂಥವ್ರು ನಿಂತ್ಕೋ, ತಕ್ಷಕ ಇನ್ನೇನು ಬಂದು ಬಿದ್ದೇ ಹೋಗ್ಬಿಡ್ಬೇಕು ಹೋಮಕುಂಡಕ್ಕೆ, ಎಲ್ಲ ಜಾತಿಯ ಹಾವುಗಳು ಬಂದು ಬಿದ್ದುಬಿಟ್ಟು ತಕ್ಷಕ ರಾಜನಾಗಿರ್ತಕ್ಕಂಥ ಬಂದ್ಬಿಡ್ತಾನೆ. ನಾನು ಯಾರೂ ಕಾಪಾಡೋದಿಲ್ವಂತೆ, ಅವನು ಇಂದ್ರನ ಒಂದು ಆಸ್ಥಾನದಲ್ಲಿರ್ತಕ್ಕಂಥ ಪೀಠಕ್ಕೆ ಸುತ್ಕೊಂಡ್ಬಿಡ್ತಾನೆ. ನಾನು ಕಾಪಾಡ್ತೀಯ ಇಲ್ವಾ ಅಂತ ಇಂದ್ರನ ಸಮೇತ ಎಳ್ಕೊಂಡ್ಬಂದ್ಬಿಡುತ್ತೆ. ಅಷ್ಟು ಇರತಕ್ಕಂಥ ಯಾಗವನ್ನು ಅಂತ ಮಾಡಿರ್ತಕ್ಕಂಥ ಯಾಗ ಜನ್ಮೇಜಯ ಮಾಡುತ್ತೆ. ಜನ್ಮೇಜಯ ಮಾಡಿದ ಯಾಗವನ್ನು ಏನು ಫಲವನ್ನು ಕೊಡುತ್ತೆ ಅಂದರೆ ನಿಂತ್ಕೋ ಅಂತ ಹೇಳಿ ಆ ಜಾಗದಲ್ಲಿ ನಿಲ್ಲಿಸಿರ್ತಕ್ಕಂಥ ಆಸ್ತಿಕ ಮಹಾಮುನಿಗಳು. ಸೊ ಹಾವುಗಳನ್ನ ಕಾಪಾಡಿದ್ದು, ಹಾವುಗಳ ವಂಶ ಏನು ಉಳಿದಿದೆ, ನೀವಾಗ ವೆರೈಟಿ ಹಾವು ನೋಡಿದ್ರು ಎಲ್ಲ ಹಾವುಗಳು ಹುಟ್ಟು ಸಾವು. ಮನುಷ್ಯ ಹುಟ್ಟಬೇಕಾದ್ರೂ ಹಾವಿಂದಾನೆ, ಜ್ಞಾಪಕ ಇಟ್ಕೊಳ್ಳಿ, ಅಣುವಿಂದಾನೆ ಹುಟ್ಟಬೇಕು. ಹಾವಿನ ಅನುಗ್ರಹ ಇಲ್ಲದೆ ಇದ್ದರೆ ಮನುಷ್ಯ ಗ್ಯಾರಂಟಿ ಹುಟ್ಟೋದೇ ಸಾಧ್ಯವಿಲ್ಲ. ಅದೇ ರೀತಿ ಮೋಕ್ಷ ಸಾಯಬೇಕು ಅಂದರೆ ಕೇತುವಿಂದಾನೆ ಮೋಕ್ಷ. ಅವನು ಕೇತು ಬಂದ್ರೇ ಸಾವು, ಇಲ್ಲದೆ ಇದ್ದರೆ ಬೆಡ್ಡಿಡನ್ನಾಗಿ ಬಿದ್ದಿರ್ತಾನೆ. ಕೇತು ಬಂದರೆ ಮಾತ್ರ ಇನ್ನೇನು ಕರ್ಕೊಂಡು ಹೋಗಬೇಕು ಅಂದ್ರೂ ಕರ್ಕೊಂಡು ಹೋಗಿಬಿಡಲ್ಲ. ಕೇತು ಅಸ್ತು ಅಂದರೆ ಮಾತ್ರ ಹೊರಡಬೇಕು. ಸೊ ಈ ರಾಹು ಕೇತು ಪ್ರಭಾವದಲ್ಲಿ ಎಲ್ಲ ಗ್ರಹಗಳು ಇರುತ್ತೆ. ಸೊ ರಾಹು ಮೇಲಿದ್ದಾಗ ಕುಗ್ತಾ ಇರುತ್ತೆ ಜೀವನದಲ್ಲಿ, ಹುಷಾರ್ ಅಂತ ಹೇಳ್ತೀವಿ. ಅದೇ ಬಾಲ ಮೇಲೆ ಬಂದರೆ, ತಲೆ ಕೆಳಗಿದ್ರೆ ಅಂದರೆ ಕೇತು ಮೇಲಿದ್ದರೆ ಕಾಳಸರ್ಪ ಯೋಗ ಅಂತ ಕರಿತೀವಿ ಅದನ್ನು. ತಲೆ ಕೆಳಗಿದ್ದಾಗ ಹಾವು ತಲೆ ಮೇಲೆ ಎತ್ತಕ್ಕಾಗಲ್ಲ, ಹೆಡೆ ಭಾರ ಅಲ್ವಾ, ಅದು ತಲೆ ಎತ್ತಕ್ಕೆ ಕುಕ್ಕಕ್ಕೆ ಬಾಲ ಹಿಡ್ಕೊಂಡ್ಬಿಟ್ಟಿದ್ದೀವಿ. ಸೊ ಅದು ಎತ್ತಕ್ಕೆ ಪ್ರಾಕ್ಟಿಕಲ್ ಪ್ರಾಬ್ಲಮ್. ಸೊ ಆವಾಗಿಂದ ಕಾಳಸರ್ಪ ಯೋಗ ಅಂತೀವಿ. ಯೋಗ ಬಂದಾಗ ಬೇರೆ ರೀತಿ, ಅದಕ್ಕೆ ಕೋದಂಡ ರಾಹು ಅಂತ ಕರಿತೀವಿ. ರಾಹುಗೆ ವಿಶೇಷವಾಗಿರ್ತಕ್ಕಂಥ ಸಂಬಂಧ, ರಾಹು ಜೊತೆ ವಿಶೇಷವಾಗಿರ್ತಕ್ಕಂಥ ಸಂಬಂಧ ಗುರು ಇದ್ದರೆ ಕೋದಂಡ ರಾಹು ಆಗ್ತಾನೆ, ಅಂದರೆ ಫಲವನ್ನು ಜಾಸ್ತಿ ಕೊಡ್ತಾನೆ. ಸೊ ಈ ಕಾಳಸರ್ಪ ದೋಷ ಕುಜ ಮಾತ್ರ ಆಚೆ ಇದ್ದರೆ, ಚಂದ್ರನ ಮಾತ್ರ ಆಚೆ ಇದ್ದರೆ, ಶನಿ ಮಾತ್ರ ಆಚೆ ಇದ್ದರೆ ನಮ್ಮ ಜೀವನದಲ್ಲಿ ನೋಡ್ತಾ ಇದ್ವಿ ಎಲ್ಲರೂ. ಸೊ ಒಬ್ಬೊಬ್ಬರ ಜೀವನದಲ್ಲಿ ಕಾಳಸರ್ಪ ದೋಷ ಯಾರಿಗೆ, ಮನುಷ್ಯರಿಗೆ ನೋಡ್ತಾ ಇದ್ವಿ. ಈಗ ಹಂಗಲ್ಲ ವೀಣ, ಈ ಸಲ ಕಾಳಸರ್ಪ ದೋಷ ಎಷ್ಟೋ ವರ್ಷಗಳಲ್ಲ ಯುಗಗಳ ನಂತರ ಜಗತ್ತಿಗೆ ಕಾಳಸರ್ಪ ದೋಷವನ್ನು ಆವರಿಸ್ಕೊಳ್ಳೋ ಬಂದಿದ್ದ ಸಮಯ. ಆಮೇಲೆ ಇನ್ನೊಂದು ತಮಾಷೆ ಅಂದರೆ, ಸುವರ್ಣ ಮುಖಾಂತರವಾಗಿ ನೀವೆಲ್ಲ ಸಂತೋಷ ಪಡಬೇಕು ಅಂದರೆ, ಇಡೀ ಮಾಧ್ಯಮ, ಭಾರತ ದೇಶದ ಮಾಧ್ಯಮದಲ್ಲಿ ಯಾರೂ ಮಾಡದೇ ಇರ್ತಕ್ಕಂಥ ಈ ಕಾರ್ಯಕ್ರಮ, ಕಾಳಸರ್ಪ ದೋಷವೇ ಇರತಕ್ಕಂಥ ವಿಚಾರ ಭಾರತ ದೇಶಕ್ಕೆ ಇದೆ, ಭೂಮಂಡಲಕ್ಕಿದೆ ಅನ್ನೋದು ಗೊತ್ತಾಗಬೇಕು ಅಂದರೆ ಈ ಕಾರ್ಯಕ್ರಮ ನಾವು ಮಾಡ್ತಿರೋದು ಅದಕ್ಕೋಸ್ಕರ. ಸೊ ಈ ಸಲ ಕುಜ ಎಲ್ಲಿದ್ದಾನೆ ಗೊತ್ತಾ, ಕರೆಕ್ಟಾಗಿ ಕುಂಭರಾಶಿಯಿಂದ ಭಾಗ ಮಕರಕ್ಕೆ ಬಂದ್ಬಿಟ್ಟಿದ್ದಾನೆ. ಇವನು 18ನೇ ತಾರೀಕುವರೆಗೂ ಆಚೆ ಇರ್ತಾನೆ. ಇನ್ನೆಲ್ಲ ಗ್ರಹಗಳು ನೋಡಿ, ಅಲ್ಲಿರ್ತಕ್ಕಂಥ ಕುಂಭರಾಶಿಯಲ್ಲಿ ರಾಹು ತಲೆ, ಬಾಲ, ಕೇತು ಸಿಂಹರಾಶಿಯಲ್ಲಿ ಎಲ್ಲ ಗ್ರಹಗಳು ಒಳಗೆ ಸೇರ್ಕೊಂಡ್ಬಿಟ್ಟಿದೆ, ಮುಚ್ಕೊಂಡ್ಬಿಟ್ಟಿದ್ದಾನೆ, ಹಿಂಗೆ ಹಿಡ್ಕೊಂಡ್ಬಿಟ್ಟಿದ್ದಾನೆ. ಇದನ್ನು ಸೆರೆಯಿಂದ ಆಚೆ ತೆಗಿಬೇಕು, ಹಬ್ಬದೊಳಗೆ ಕುಜಾನ ಒಳಗೆ ಸೇರ್ಕೊಂಡ್ಬಿಡ್ತಾನೆ. ಏನಾಗುತ್ತೆ, ಕುಜರಾಹು ಸಂಧಿ, ಇನ್ನಷ್ಟು ಸಂದಿಗ್ಧ ಕಾಲ. ಸೊ ಅದಕ್ಕೇನು ಹೇಳುತ್ತೆ ಅಂದರೆ, ಕಾಳಸರ್ಪ ದೋಷದ ಈ ಒಂದು ಪ್ರಭಾವ ಕರೆಕ್ಟಾಗಿ ಜುಲೈ 27ನೇ ತಾರೀಕುವರೆಗೂ ಇರುತ್ತೆ. ಅದಾದ ಮೇಲೆ ಜುಲೈ ಟು ಆಗಸ್ಟ್ವರೆಗೂ ಊಟಕ್ಕೆ, ಜನಕ್ಕೆ ಆಹಾಕಾರ, ಎಲ್ಲರಿಗೂ ಆತಂಕಗಳು, ಯಾವ ರೀತಿ ಹೆಂಗೆ ಮಾಡಬೇಕು ಗೊತ್ತಿಲ್ಲ, ದಿಕ್ಸೂಚನೆ ಆಗ್ತಕ್ಕಂಥ ಅವಕಾಶಗಳು. ಸೊ ಈ ಕಾಳಸರ್ಪ ದೋಷಕ್ಕೆ ನಾವು ಪರಿಹಾರ ಕೊಡಬೇಕು ಅಂದರೆ, ಇಡೀ ಜಗತ್ತಲ್ಲಿ ಜನ್ಮೇಜಯ ಯಾಗ ಮಾಡಿದ ಮೇಲೆ ಕಾಳಸರ್ಪ, ಮಹಾಕಾಳಸರ್ಪ ಯಾಗ ಅಂತ ಯಾರಾದರೂ ಮಾಡಿದ್ರೆ, ಬ್ರಹ್ಮಾಂಡ ಗುರುಗಳು ಭೂಮಂಡಲದಲ್ಲಿ 2000 ಕರೆಕ್ಟಾಗಿ ನಾವೆಲ್ಲ ನೋಡ್ತಾ ಇದ್ದರೆ 1995 ಅಂದರೆ 2005 ಮಾಡಿದೋ ನಾನೊಬ್ಬನೇ. ಅದಕ್ಕೆ ಹೇಳೋದು, ಆ ಕಾಳಸರ್ಪ ಯಾಗವನ್ನು ಮಾಡಿದ ಫಲ ಇವತ್ತಿಗೂ ಏನು ಹೇಳುತ್ತೆ ಅಂದರೆ, ಯಾರು ಬರೆದಿರೋದು ಈ ಕಾಳಸರ್ಪ ಯಾಗ ಅದ್ರ ವಿಚಾರ ಅಂತ ಹೇಳಿದಾಗ, ಕನ್ಯಾಕುಮಾರಿಗೆ ಹೋದರೆ ನೋಡಿದ್ರೆ ಇದಕ್ಕೆ ಸಾಕ್ಷಿ. ಅಯ್ಯೋ ಇದು ನಿಜವಾಗ್ಲೂ ಇದೆಯಾ, ಅದು ಗ್ಯಾರಂಟಿನಾ? ನೀನು ಆಗಲೇ ಒಂದು ಪ್ರಶ್ನೆ ಹೇಳಿದೆ, ಊಹಾಪೂಹ ಅನ್ಕೊತಾರೆ, ನಂಬಿಕೆಯ ಮೇಲೆ ಇರುತ್ತೆ ಅಂತ. ಆದರೆ ಇವತ್ತಿಗೂ ಕನ್ಯಾಕುಮಾರಿಗೆ ಹೋದರೆ ದೇವರ ವಿಗ್ರಹಕ್ಕೆ ಗರ್ಭಗುಡಿ ಸುತ್ತಲೂ ಕಾಳಸರ್ಪ ದೋಷ ಅಂದರೆ ಏನು, ರಾಹು ಎಷ್ಟು ಪ್ರಭಾವ ಕೊಡ್ತಾನೆ, ಯಾರ ಜೊತೆ ಇದ್ದರೆ ಏನು ಫಲ ಕೊಡ್ತಾನೆ, ಯಾವ ಗ್ರಹದ ಜೊತೆ ಇದ್ದರೆ ಏನು ಫಲ ಕೊಡ್ತಾನೆ, ಯಾರ ಜೊತೆಯಿಂದ ದೂರ ಇದ್ದರೆ, ಯಾರ ದೃಷ್ಟಿ ಬಿದ್ದರೆ ಏನು ಕೊಡ್ತಾನೆ, ಕೇತುನು ಹಾಗೆ, ಯಾರ ದೃಷ್ಟಿ ಇದ್ದರೆ ಒಳ್ಳೆಯದು, ಯಾರ ದೃಷ್ಟಿ ಇದ್ದರೆ ಕೆಲಸ. ಸೊ ಇದೆಲ್ಲನೂ ಮನುಷ್ಯ ಜೀವನದಲ್ಲಿ ಒಂದೇ ಮನೆ ಕುಟುಂಬದಲ್ಲ, ಇಡೀ ಭೂಮಂಡಲದ ಕುಟುಂಬಕ್ಕೆ ಪರಿವರ್ತನೆ. ಸರಿ ಗುರುಜಿ, ಈಗ ಈ ಕಾಳಸರ್ಪ ದೋಷ ಅನ್ನುವಂಥದ್ದು ಈಗಷ್ಟೇ ಹುಟ್ಟುವಂತಹ ಮಗುಗೂ ಕೂಡ ಇರುತ್ತಾ ದೋಷ? ಮುಲಾಜೆ ನಾವೆಲ್ಲ ಭೂಮಂಡಲದಲ್ಲೇ ಹುಟ್ಟೋದ್ರಿಂದ ಮಗು ಹುಟ್ಟೋದು ಬಿಟ್ಬಿಡೋ, ಹೊಟ್ಟೆ ಒಳಗಿರೋ ಮಗು ಕೂಡ ಅನುಭವಿಸ್ಲೇಬೇಕು. ಅಂದರೆ ಆಪರೇಷನ್ಸ್ ಆಗ್ತಕ್ಕಂಥ ಅವಕಾಶಗಳು, ಅಬಾರ್ಷನ್ಸ್ ಆಗ್ತಕ್ಕಂಥ ಅವಕಾಶಗಳು. ರಾಹು ಹೇಗೆ ನೋಡ್ತಾನೆ ಗೊತ್ತಿಲ್ಲ, ಕೇತು ಹೇಗೆ ಕೊಡ್ತಾನೋ ಗೊತ್ತಿಲ್ಲ. ತಾಯಿಗೆ ಅಕಸ್ಮಾತ್ ಮುಕ್ತಿ ಮಾರ್ಗ ಗುರು ಬಲ ಇತ್ತು ಅಂದ್ರೆ ಮಗು ಬದುಕ್ತಾನೆ, ಇಲ್ಲ ಕುಜನ್ ನೋಡ್ತಾನೆ ಅಂದ್ರೆ ಆಪರೇಷನ್ ಮಾಡಿ ಕತ್ತರಿಸ್ತಾನೆ, ಇಲ್ಲ ಮಗು ಊಣವಾಗಿ ಹುಟ್ಟಬೇಕು ಅಂದ್ರೆ ಬುಧನ್ ಜೊತೆ ಚಂದ್ರಾಕ್ಷಮಾತ್ ಇದ್ರೆ ಊಣವಾಗಿ ಹುಟ್ಟುತ್ತಾನೆ, ಮೂಗು ಒಳಗೊಟ್ಟೋಗೋದು, ಕೈ ಕಾಳು ಕಮ್ಮಿ ಇರೋದು, ಹೇಗೋ ಅಂಗವಿಕಲಾಗಿ ಹುಟ್ಟತಕ್ಕಂಥ ಅವಕಾಶಗಳನ್ನ ಮಾಡಿಸ್ಬಿಡ್ತಾನೆ. ಅದಕ್ಕೆ ನಮಗೆ ಗೊತ್ತಾಗಲ್ಲ ರಾಹುಕೇತುಗಳ ಸಂಬಂಧ. ರಾಹುಕೇತುಗಳು ಗ್ರಹಗಳ ಮೇಲೆ ಏನು ಬರುತ್ತೆ, ಗ್ರಹಗಳಿಂದ ನಮಗೇನು ಬರುತ್ತೆ. ನೀನು ಹೇಳಿದಾಗೆ ಚಿಕ್ಕ ಮಗು ಬಿಟ್ಬಿಡು, ಭೂಮಂಡಲದಲ್ಲಿರ್ತಕ್ಕಂಥ ಕ್ರಿಮಿ ಕೀಟ ಜೀವರಾಶಿಗಳ, ಹಸುಗಳಿಗೆ, ಪ್ರಾಣಿಗಳಿಗೆ, ಎಲ್ಲರ ಮೇಲೂ ಪ್ರಭಾವ ಬೀಳುತ್ತೆ. ಅದು ಎನಿ ಟೈಮ್ ಹೇಗಾದರೂ ಬೀಳ್ಬೋದು. ಈ ಕಾಳಸರ್ಪ ದೋಷ ಇದೆ ಅಂತ ಗೊತ್ತಾಗೋದು ಹೇಗೆ ಗುರುಜಿ? ಈಗ ನಾವು ಲಕ್ಷಣಗಳ ಬಗ್ಗೆ, ಸಾಮಾನ್ಯ ರೋಗ ಅಂದ ತಕ್ಷಣ ಲಕ್ಷಣಗಳ ಬಗ್ಗೆ ಮಾತಾಡ್ತೀವಿ. ಸೊ ಈ ದೋಷ ಅಂದ ತಕ್ಷಣ ಏನಾದರೂ ಲಕ್ಷಣಗಳಿದೆಯಾ? ಈಗ ನಾವು ದೇಶಕ್ಕೆ ನೋಡ್ತಾ ಇದ್ದೀವಿ, ಭೂಮಂಡಲಕ್ಕೆ ನೋಡ್ತಾ ಇದ್ದೀವಿ, ಕಾಳಸರ್ಪ ದೋಷ ಇದೆ. ಮನುಷ್ಯರಿಗೆ ಜನರಲ್ ಆಗಿ ನೋಡ್ಬೇಕಾದ್ರೆ ಹೇಗೆ,
ರಾಹು ಎಂಟ್ರಿ ಆದ ಅಂದರೆ ಅರ್ಥ ಮಾಡ್ಕೊಂಡ್ಬಿಡಿ, ಕಾಳಸರ್ಪ ದೋಷ ಶುರು ಆಯಿತು ಅಂದರೆ ನಿನಗೆ ಕೈ ಸ್ವೆಟ್ಟಿಂಗ್ ಜಾಸ್ತಿ ಶುರು ಆಗುತ್ತೆ. ಆಮೇಲೆ ಅವನ ಅಕಸ್ಮಾತ್ ಕೈ ಸ್ವೆಟ್ಟಿಂಗ್ ಆಗಿಲ್ಲ ಅಂದರೆ ದೇಹದಲ್ಲಿ ಸ್ವೆಟ್ಟಿಂಗ್ ಜಾಸ್ತಿ ಶುರು ಆಗುತ್ತೆ. ಈ ಸ್ವೆಟ್ಟಿಂಗ್ ಶುರು ಆದ ತಕ್ಷಣ ಅವನಿಗೆ ದುರ್ನಾತ ಶುರು ಆಗುತ್ತೆ. ಶೂಸ್ ನೋಡಿ ದರಿದ್ರ ವಾಸನೆ, ನಿನ್ನ ಮೈಯೆಲ್ಲ ವಾಸನೆ, ಸ್ನಾನ ಮಾಡ್ಕೊಂಬಂದ್ರು ಗಬ್ಬ ನನ್ನ ಮಗ ಏನು ಗಬ್ಬ ವಾಸನೆ ಹೊಡಿತಾ ಇದೆಯಾ ಅಂದರೆ ಆ ದುರ್ನಾತ ಶುರು ಮಾಡಿಸ್ತಾನೆ. ನೀನು ಏನೇ ಮಾಡು ಗಂಟು ಕಟ್ಟಲಿ ಲೆಟ್ರಿನ್ ಬಾತ್ರೂಮ್ ಕುಕ್ಕಿಸ್ಕೊಂಡಿರ್ತಾನೆ. ರಾಹು ಬಂದ ಅಂದರೆ ಅವನಿಗೆ ಕಾನ್ಸ್ಟಿಪೇಷನ್, ಇನ್ವರ್ಟೆಡ್ ಲಿವರ್, ಅವನಿಗೆ ಜೀರ್ಣ ಆಗ್ತಾ ಇರಲ್ಲ. ರಾಹು ಶುರು ಆಗ್ಬಿಟ್ಟ. ಆಮೇಲೆ ರಾಹು ಜೊತೆ ಕೇತು ಇದ್ದ ಅಂತ ಇಟ್ಕೋ, ಕಾಳಸರ್ಪ ದೋಷದಲ್ಲಿದ್ದ ಯೋಗ ಇದ್ರೆ 24 ಗಂಟೆ ಕನ್ನಡಿ ನೋಡ್ಕೊತಾನೆ ದರಿದ್ರದವನು, ಅಥವಾ ಹುಡುಗ ಆಗಲಿ ಹುಡುಗಿ ಆಗಲಿ ಹೀಗೆ ನೋಡ್ಕೊಂಡು ಹೋಗಿರ್ತಾನೆ. ತಿರುಗಿ ಹೀಗೇ ನೋಡ್ಕೊಂಡ ಕನ್ನಡಿ ನೋಡ್ಕೊಳ್ಳೋದು, 20 ಸರಿ ಕನ್ನಡಿ ನೋಡ್ಕೊಳ್ಳೋ ಅಭಾವ. ಆಮೇಲೆ ತಿನ್ನೋರು ನೀವು ನೋಡ್ತಾ ಇರೋ ವೀಣಾ, ಸುಮ್ಮನೆ ತಿಂತಾ ಇರ್ತಾರೆ. ಮೊದಲಾದ್ರೆ ಬ್ಯಾಂಕ್ ಅಡುಗೆ ಮೇಲೆ ಕೂತ್ಕೊಂಡು ತಿನ್ನೋ ಅಂದರೆ ತಿಂತಾ ಇದ್ರು, ಅಥವಾ ತಿಂದ್ಬಿಟ್ಟು ಅರ್ಜೆಂಟ್ ಓಡ್ತಾ ಇರ್ತು. ರಾಹು ದೋಷ ಕಾಳಸರ್ಪ ದೋಷ ಶುರು ಆಯಿತು ಅಂದರೆ ಟಿ ವಿ ನೋಡ್ಕೊಳ್ಳೋದು ಶುರು ಆಗೋದು, ತಿನ್ಕೊಳ್ಳೋದು, ಓಡಾಡ್ಕೊಂಡು ತಿನ್ನೋದು, ಮನೆಯೆಲ್ಲ ಚೆಲ್ಲಾಡ್ಕೊಂಡು ತಿನ್ನೋದು, ಮಗು ಆಗಲಿ ದೊಡ್ಡವರಾಗಲಿ ವಯಸ್ಸಾದವ್ರಲ್ಲಿ ಹೆಂಗಾಗಲಿ ಇದನ್ನ ಅನುಭವ. ಪ್ಲಸ್ ಹೆಂಗಸರ ಅಕಸ್ಮಾತ್ ಕಾಳಸರ್ಪ ದೋಷ ಇದ್ದಾಗ ಜ್ಞಾಪಕ ಇಟ್ಕೋಬೇಕು, ಮನೆಯಲ್ಲಿ ಕಿಡಿ ಹಾರೋದು ಶುರು ಆಗುತ್ತೆ, ಸ್ಟವ್ ಅಂಟ್ಕೊಳ್ಳೋಕೆ ಶುರು ಆಗುತ್ತೆ. ಅಯ್ಯೋ ನಾನು ಕುಕ್ಕರ್ ಮುಟ್ಬಿಟ್ಟೆ ಅಂತದೆ, ಮಿಕ್ಸಿಲಿ ಕೈ ಇಟ್ಬಿಡೋದು, ದೀಪ ಎಣ್ಣೆಯಲ್ಲಿ ಸೆರಗು ಅಂಟ್ಕೊಂಡ್ಬಿಡೋದು, ಬೆಂಕಿ ಅಕಸ್ಮಾತ್ ಯಾವುದೋ ಬೆಂಕಿ ಆರಿಸ್ಬೇಕಾದ್ರೆ ಆ ಹಿಡ್ಕೊಳ್ಳೋ ಬೆಂಕಿ ಕೂಡ ಅಂಟ್ಕೊಳ್ಳೋಂಥದ್ದು, ಇದೆಲ್ಲ ಅಪಘಾತಗಳು. ರಾಹು ಜಾರಿಕೆ, ಬಾತ್ರೂಮಲ್ಲಿ ಜಾರಿ ಬೀಳೋದು, ಹೊರಗಡೆ ಜಾರೋದು, ಎಲ್ಲಿ ಹೋದ್ರೂ ಕಾಲು ನೆಟ್ಟಿಗಿಡಕ್ಕಾಗಲ್ಲ, ನೀನು ಗಟ್ಟಿ ಮುಟ್ಟಿಗಿರ್ಬೋದು, ಯಾಕೋ ಕಾಲೆಲ್ಲ ಜಾರ್ತಾ ಇದ್ದಂಗಿದೆಯಲ್ಲ ಅಂತ ಮನೇಲಿ ಜಾರೋದು, ಹೊರಗಡೆ ಜಾರೋದು, ಎಲ್ಲೋ ಎಳು ಬೀಳೋದು, ರೋಡಲ್ಲಿ ಎಳು ಬೀಳೋದು, ಗದ್ದೆಯಲ್ಲಿ ಎಳ್ಬಿಡ್ಬೋದು, ಬೈಕಲ್ಲಿ ಎಳ್ಬೋದು, ಸ್ಕಿಡ್ಡು ಎಲ್ಲ ರಾಹು. ಸೊ ಇದೆಲ್ಲ ಇನ್ ಸಿಂಪ್ಟಮ್ಸ್ ಆಫ್ ಕಾಳಸರ್ಪ ದೋಷ ಮನುಷ್ಯನಿಗೆ. ಆದರೆ ದೇಶಕ್ಕೆ ಹಿಂಗೆ ಬಂದಾಗ ಹೆಂಗಪ್ಪ ಊಹಿಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತೀವಿ. ಈಗ ಹೆಂಗೆ ಅಂದರೆ ಕಾಳಸರ್ಪ ದೋಷದಲ್ಲಿ ಜ್ಞಾಪಕ ಇಟ್ಕೋಬೇಕು, ಗ್ಯಾಸ್ ಅಂದರೆ ರಾಹು. ಸೊ ಊಟಕ್ಕೆ ಉಪಚಾರಕ್ಕೆ ನಮ್ಗೆ ಗ್ಯಾಸ್ ನಿಂತೋಗ್ತಾ ಇದೆ. ನಿಂತೋಗತ್ತೆ ಅಂದರೆ ತಮಾಷೆ ಏನು ಅಂದರೆ ಆಸ್ಫೋಟ ಗ್ರಹ ಅಂತ ಕರಿತೀವಿ. ಯಾರನ್ನ? ರಾಹು ಕುಜ ಇಬ್ಬರು ಸೇರಿದ್ರೆ ಆಸ್ಫೋಟ ಗ್ರಹ. ಈ ವರ್ಷ ಯಾರು ರಾಜ? ಗುರು. ಯಾರು ಮಂತ್ರಿ? ಕುಜ. ಯಾರು ಸೇನಾಧಿಪತಿ? ರಾಹು. ಕುಜ ರಾಹು ಇಬ್ಬರು ಸೇರಿದ್ರೆ ಅರ್ಥ ಮಾಡ್ಕೋಬೇಕು, ಜ್ಞಾಪಕ ಇಟ್ಕೊಂಬಿಡಿ, ತಲೆಯಲ್ಲಿ ಹಾಕೊಂಬಿಡಿ, ಕಾಮನ್ ಸೆನ್ಸ್ ಇಷ್ಟೇ. ಈ ಆಸ್ಫೋಟ ಗ್ರಹ ಅಂದರೆ ಎಷ್ಟೋ ಜನ ಸರ್ಕಾರದವರು ಪೆದ್ದನ ಮಕ್ಕಳು ಗೊತ್ತಿಲ್ಲ. ಇಂಡೈರೆಕ್ಟಾಗಿ ಜಿಯೋ ಅಂತ ಏನು ಕಂಪ್ನಿ ಬಂದಿದೆ ರಿಲಯನ್ಸ್, ಅವನಿಗೂ ಬುದ್ಧಿ ಇಲ್ಲ. ನಿಮಗೆ ಗೊತ್ತಿಲ್ಲದೇ ದೇವ್ರು ಏನು ಮಾಡ್ತಾನೆ, ಹೋಲ್ಸೇಲಾಗಿ ಸಾಯಿಸಬೇಕು ಅಂತ ನಾವೆಲ್ಲ ಏನು ಮಾಡ್ತಿದ್ವಿ ನಾ, ಒಂದೊಂದು ಮನೇಲಿ ಸಿಲಿಂಡರ್ ಹಾಕೊತಾ ಇದ್ವಿ. ಒಂದು ಮನೇಲಿ ಸಿಲಿಂಡ್ರು, ನೀನು ಗಟ್ಟಿಮುಟ್ಟಿಗಿರೋ ಮನೆಯಲ್ಲಿ ಸಿಲಿಂಡರ್ ಹಾಕ್ಕೊಂಡಿದ್ದೆ, ಬ್ಲಾಸ್ಟ್ ಆಯಿತು ಅಂತ ಇಟ್ಕೋ, ಒಂದು 4 ಮನೆ ಬ್ಲಾಸ್ಟ್ ಆಗ್ಬೋದು. ಅಕ್ಕಪಕ್ಕದಲ್ಲಿ ಗಟ್ಟಿಮುಟ್ಟಿ ಮನೆ ಯಾವುದೋ ಮೋಲ್ಡ್ ಇದ್ದರೆ. ಶೀಟ್ ಆದರೆ ಒಂದು 20 ಮನೆನೋ ಹೋಗ್ಬೋದು, 15 ಮನೆನೋ ಹೋಗ್ಬೋದು. ಎಲ್ಲರೂ ಶೀಟ್ ಮನೆಯಲ್ಲೇ ಇದ್ದು ಒಂದು ಸಿಲಿಂಡರ್ ಹೊಡೆದ್ರು ಗಟ್ಟಿ ಇಲ್ವಲ್ಲ ಮನೆ, ಹೋಗ್ತಾರೆ. ಈಗ ನೀವು ಪೆದ್ದುಗಳು ನಮಗೆ ಗೊತ್ತಿಲ್ಲದೇನೆ ಅಪಾರ್ಟ್ಮೆಂಟ್ ಸಿಸ್ಟಮಲ್ಲಿ ಕೊಳಾಯಿ ನೀರು ಮೀಟ್ರ್ ಇದ್ದಂಗೆ ಗ್ಯಾಸ್ನ ಮೀಟ್ರ್ ಥರ ಪೈಪಲ್ಲಿ ಹಾಕೊತಾ ಇದ್ದೀರಾ. ಯಾರಿಗುಂಟು ಯಾರಿಗಿಲ್ಲ. ಕೆಲವು ಏರಿಯಾ ಸ್ಟಾರ್ಟು ಆಗೋಗಿದೆ, ಕೆಲವು ಅಪಾರ್ಟ್ಮೆಂಟ್ ಶುರು ಮಾಡಿದರೆ ವಾಲು ತಿರುಗಿಸೋದು. ಒಂದು ಕಡೆ ಲೀಕೇಜ್ ಆಯ್ತಾ ಎಲ್ಲರೂ ಶಿವನ್ ಪಾದ ಹರೋ ನಮ ಪಾರ್ವತಿ ಪತಾಯಿ ಅಂತ. ಆದ್ದರಿಂದ ಕುಜ ರಾಹು ಅಂದರೆ ರಾಹು ಗ್ರಸ್ತ. ಆಮೇಲೆ ನಿಮಗೆ ಗೊತ್ತಿಲ್ಲದೇ ಈ ಜಗತ್ತಿಗೆ ನೋಡ್ಬೇಕು ವೀಣಾ, ಇನ್ನೊಂದು ತಮಾಷೆ. ಹೇಗೆ ಅಂದರೆ ನೀವೆಲ್ಲ ಈ ಕಾರ್ ತೊಗೊತಿರೋದು ಹೇಗೆ ತೊಗೊತಿದ್ದೀರ ಹೇಳು? ಎಲ್ಲ CNG ಕಾರ್ಗಳು, ಎಲ್ಲಿದ್ದವೋ ಗ್ಯಾಸ್ ಕಾರ್ಗಳು. ಆಮೇಲೆ ಕಾಮನ್ ಸೆನ್ಸ್ ಇಲ್ದಿದ್ದವರು ಆಗ ಮಾರುತಿ ವ್ಯಾನಲ್ಲಿ ಒಂದು ಗ್ಯಾಸ್ನ ಸಿಲಿಂಡರ್ ಇಟ್ಕೊತಿದ್ರು. ವಾಲ್ನ ತಿರುಗಿಸಿದ್ರೆ ಮಾತ್ರ ಪೆಟ್ರೋಲಿಂದ ಗ್ಯಾಸ್ಗೆ ಆಗ್ತಿತ್ತು. ಈಗ ಹಂಗಲ್ಲ, ಆಟೋಮೆಟಿಕ್. ನೀನು ಸ್ಪೀಡಾಗಿ ಹೋಗ್ತಿದ್ರೆ ಪೆಟ್ರೋಲಲ್ಲಿ ಗ್ಯಾಸ್ ಖಾಲಿ ಆದ ತಕ್ಷಣ ಗ್ಯಾಸ್ ಆಟೋಮೆಟಿಕ್ಕು. ಇದು ದಯವಿಟ್ಟು ಇದನ್ನು ಹುಷಾರಾಗಿ ಇಟ್ಕೊಳ್ಳಿ. ಈ ಸಲ ಯುಗಾದಿ ಹಬ್ಬದ ಫಲ ನಿಮಗೆಲ್ಲರಿಗೂ ಹೇಳ್ತಾ ಇರೋದು, ಇವತ್ತು ರಾಹುಕೇತು ಹೇಳ್ತಾ ಇರೋದು 1.25 ವರ್ಷ ಇರುತ್ತೆ. ಯಾರ್ಯಾರು ಎಲೆಕ್ಟ್ರಿಕ್ ಕಾರಿಂದ CNGಗೆ, CNGಯಿಂದ ಪೆಟ್ರೋಲ್ಗೆ ಯಾರ್ಯಾರು ಚೇಂಜ್ ಇದೆಯಾ, ವಾಲು ದಯವಿಟ್ಟು ಹೋಗ್ಬಿಟ್ಟು ಸಪ್ರೇಟ್ ಹಾಕ್ಸ್ಕೊಳ್ಳಿ. ನೀವು ಸ್ಟಾಪ್ ಮಾಡಿ ಆ ಬಿಸಿ ನಿಲ್ಲಿಸ್ಬಿಟ್ಟು ತಿರುಗಿಸಿದ ಮೇಲೆ ನೀವು ಪೆಟ್ರೋಲ್ಗೆ ಬರಬೇಕು, ಇಲ್ಲ ಇದು ಮಾಡಬೇಕು. ಅವ್ರೇನು ಮಾಡಿದ್ದಾರೆ, ಡೈರೆಕ್ಟ್ ಕಾರ್ಗಳು ಎಲೆಕ್ಟ್ರಿಕ್ ಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ಬಿಸಿ ಆದರೆ ಹೀಟ್ ಎನರ್ಜಿಗೆ ನೀವು ಸೈನ್ಸ್ ಏನಾದರೂ ಓದಿದ್ರೆ ಯಾವನಿಗಾದ್ರೆ ಕೇಳಿದ್ರೆ ಆ ಫ್ರಿಕ್ಷನ್ಗೆ ಬಗ್ ಅಂತ ಅಂಟ್ಕೊಂಡ್ಬಿಡುತ್ತೆ. ಎಷ್ಟು ಜನ ಸ್ಕೂಟ್ರ್ ಹೋಗ್ಬಿಟ್ಟಿಲ್ಲ, ಎಷ್ಟು ಜನ ಕಾರ್ ಡಬಾರ್ ಅಂದ್ಬಿಟ್ಟಿಲ್ಲ. ನೀವೆಲ್ಲ ಮಾಧ್ಯಮದಲ್ಲಿ, ಇದೇ ಸುವರ್ಣ ಮಾಧ್ಯಮದಲ್ಲಿ TV ಕೂಡ ನೋಡಿದ್ದೀರಾ. ಆದ್ದರಿಂದ ಇದೆಲ್ಲ ರಾಹುಕೇತುಗಳ ಪ್ರಭಾವ. ಸೊ ಶುರು ಆಗ್ತಾ ಇದೆ. ಪ್ಲಸ್ ಏನು, ರಾಹು ಅಂದರೆ ಯಾರೋ ಮುಸ್ಲಿಂ. ಸೊ ಒಳಗಡೆ ಎಲ್ಲಿ ಕುಂಭದಲ್ಲಿರೋದು ಕುಟುಂಬ, ಮುಸ್ಲಿಂ ರಾಷ್ಟ್ರಗಳೇ ತನಗೆ ತಾನಾಗೇ ಜಗಳಗಳಾಗ್ತಾರೆ, ಬೇರೆಯವ್ರಿಗಲ್ಲ, ಅವ್ರಿಗೆ ಅವರೇ ಕಿತ್ತಾಡುವಂಥ ಸಮಯ ಬಂದ್ಬಿಡುತ್ತೆ. ಇವಾಗ ಆಗ್ತಿರೋದು ಅದೇ ತಾನೆ. ಸೊ ಆದ್ದರಿಂದ ಅಂತಾರಾಷ್ಟ್ರೀಯ ಆಗಲಿ, ನೀವು ಮನೆ ಒಳಗಿಂದ ಆಗಲಿ ಹೊರಗಿಂದ ಆಗಲಿ, ರಾಹು ಪ್ರಭಾವಗಳು ಸಣ್ಣ ಪುಟ್ಟದ ಈ ಒಂದು ಜಲಕ್ಕೆ ನಿಮಗೆ ತೋರಿಸಿದ್ದು ಅಂತ. ಅಂದ್ರೆ ಗುರುಜೀಗ ಎಲ್ಲರ ಜಾತಕದಲ್ಲೂ ಸರ್ಪ ಅಂದ್ರೆ ಕಾಳಸರ್ಪ ದೋಷ ಇರುತ್ತಾ, ಅಥವಾ ವಿಶೇಷವಾದಂತಹ ಜಾತಕದಲ್ಲಿ ವಿಶೇಷ ಯೋಗಗಳಿದ್ರೆ ಮಾತ್ರ ಈ ದೋಷಗಳು ಕಂಡು ಬರದಾ? ಇಲ್ಲ, ದೋಷ ಎಲ್ರಿಗೂ ಬರುತ್ತೆ. ಅಂದ್ರೆ ಕೆಲವ್ರಿಗೇನು ಅಂದ್ರೆ ಮೂಮೆಂಟ್ರಿ ಅಂತ ಕರಿತೀವಿ. ಹುಟ್ತಾನೆ ಕಾಳಸರ್ಪ ದೋಷ ಇರುತ್ತೆ. ಕಾಳಸರ್ಪ ದೋಷ ಇದ್ದಾಗ ಅವ್ನಿಗೇನು ಹೇಳ್ತೀವಿ, ಹುಡುಗಿಗಾಗ್ಲಿ ಹುಡುಗನಿಗಾಗಲಿ ಕಾಳಸರ್ಪ ದೋಷ ಇರುತ್ತೆ. ನಿನಗೆ ಯಾವಾಗ ಬೀಗ ಹಾಕ್ತಾನೋ ಗೊತ್ತಿಲ್ಲ, ಪರ್ಮನೆಂಟ್ ಕಾಳಸರ್ಪ ದೋಷ. ನೀನು ಗ್ರಹಗಳನ್ನ ಚೇಂಜ್ ಮಾಡೋಕ್ಕಾಗಲ್ಲ.
ಎಲ್ಲೆಲ್ಲಿರುತ್ತೋ ಅಲ್ಲೇ ಪ್ಲೇಸ್ಮೆಂಟ್. ನೀನು ಕಾಳಸರ್ಪ ದೋಷ ಕಣ ಜಾತಕ ನಿಂದು ಅಂತ ಹೇಳ್ಬಿಡ್ತೀವಿ. ಕೆಲವರಿಗೆ ಮೂಮೆಂಟ್ರಿ ಇದ್ದಾಗ ಕಾಳಸರ್ಪ ದೋಷ ಬರುತ್ತೆ. ಅಂದ್ರೆ ಅವ್ನಿಗೆ 16 ವಯಸ್ಸಿದ್ದಾಗಲೋ 27 ವಯಸ್ಸು ಮದುವೆ ಆದ್ಮೇಲೋ ಮೊಮ್ಮಕ್ಕಳಾದ್ಮೇಲೋ ಅಥವಾ ಮದುವೆ ವಯಸ್ಸು ಅವ್ರ ಮಕ್ಕಳಿಗೆ ಮದುವೆ ವಯಸ್ಸುಗಳು ಈ ಸಮಯಕ್ಕೆ ಬರುತ್ತೆ ನೋಡಿ. ಒಂದು ಐಡಿಯಾ ಹೇಳ್ತೀನಿ. ಕಾಳಸರ್ಪ ದೋಷದಲ್ಲಿ ಕೆಲವರಿಗೆ ಕೋಟ್ಯಾಧೀಶ್ವರ ಆಗ್ತಾರೆ. ಹೆಂಗಾಗ್ತಾರೆ ಅಂದರೆ ಕಾಳಸರ್ಪ ದೋಷದಲ್ಲಿ ಕೆಲವರು ಹೆಂಗ್ ಕೋಟ್ಯಾಧೀಶ್ವರ ಆಗ್ತಾರೆ, ಕಾಳಸರ್ಪ ದೋಷದ ಪೂಜೆ ಮಾಡಿಸ್ಕೊಂಡ್ ಬಂದ ತಕ್ಷಣ ಅವ್ರಿಗೆ ಗೊತ್ತಿಲ್ಲದೇನೆ ನಮ್ಮ ಅಳಿಯ ಹೇಗೋ ನನ್ನ ಮಗಳು ಲವ್ ಮಾಡ್ಬಿಟ್ಲು, ಫಾರಿನ್ ಅವ್ನು ಕಟ್ಕೊಂಡ್ಬಿಟ್ಲು, ಸರಿ ಆಗ್ಲಿ ಹೋಗ್ಲಿ ಅಂತ ದೂರ ತಳ್ಬಿಟ್ಟಿರ್ತಾರೆ. ಬಾಣಂತನ ಮಾಡಕ್ಕೆ ಎತ್ತೇನೆ ಬೇಕು ಇವ್ಳಿಗೆ. ಇವಳು ಹೋಗ್ತಾಳೆ ಫಾರಿನ್ ಲೆವೆಲ್ಗೆ ಸುತ್ಕೊಂಡ್ಬರ್ತಾಳೆ ಅತ್ತೆ. ಇವಳು ಅದೃಷ್ಟಕ್ಕೆ ಕಾಳಸರ್ಪ ದೋಷಕ್ಕೆ ಫಾರಿನ್ ಸುತ್ತಂಗಾಯ್ತಾ. ಆ ಮಗುಗೆ ಇವ್ರು ಯಾರೊಂದು ಗೊತ್ತಿಲ್ಲ, ಅದು ಚಿಕ್ಕ ವಯಸ್ಸಲ್ಲೇ ಸಾವುಕಾರನ. ಹಾಗೆ ಕೆಲವರಿಗೆ ಯೋಗ ಚೆನ್ನಾಗೂ ಕೊಡ್ತಾನೆ, ಕೆಲವರಿಗೆ ಬೀದಿಗೆ ತಂದುಬಿಡ್ತಾನೆ. ಯಾರನ್ನ? ವಿಜಯ ಮಲ್ಲ ಇವತ್ತೇನದ ಬೀದಿ ಅಲಿತಾನೆ, ದೇಶ ಬಿಟ್ಟು ಹೊಟ್ಟೋದ ಅಂಥೇಳಿ. ಎಲ್ಲೋ ಪಾಪ ನಾಯಿ ಥರ ಬಿದ್ದು ಅಂದ್ಕೊಂಡಿದ್ರೆ ಪಾಪ ಅವ್ನು ಸಾಲ ತೀರಿಸ್ತೀನಿ ಅಂತಾರೆ. ಈ ಸರ್ಕಾರದವ್ರು ಎರುದ್ರವ್ರು ಬಿಡಲ್ಲ. ಅವ್ನು ಸಾಲ ತೀರಿಸ್ಬಿಟ್ರೆ ಎಲ್ಲಾದರೂ ಬಂದುಬಿಟ್ರೆ ಅವ್ನು ದುಡ್ಡು ನಾವು ತಿನ್ನಕ್ಕಾಗಲ್ವಾ ಅಂತ ಈ ಕಚಾರ ಮಕ್ಕಳಿಗೆ ಇರಲಿ. ಆದರೂ ಸಹ ನಿಮ್ಗೇನು ಹೇಳ್ತೀನಿ, ದೊಡ್ಡ ದೊಡ್ಡ ಕೋಟ್ಯಾಧೀಶ್ವರರು ಎಷ್ಟೇ ಸಾಲ್ವ್ ಮಾಡೋಕ್ಕಾಗಿದ್ದಂಥವ್ರು ಇವತ್ತು ಸಿದ್ಧಾರ್ಥ ಅಂತ ವ್ಯಕ್ತಿ ಕೂಡ ಸೂಸೈಡ್ ಮಾಡ್ಕೊಂಡು ಸತ್ತೋದ್ರು. ಇವತ್ತು ಕಾನ್ಫಿಡೆಂಟ್ ಗ್ರೂಪ್ ಅಂತವರು ಕೋಟ್ಯಾಧೀಶ್ವರ ಇದ್ರು, ಕಾಳಸರ್ಪ ದೋಷದ ಏನಾಯ್ತು, ನಾನು ಸತ್ತೋಗ್ಬೇಕು, ನನಗೆ ಯಾರೂ ಇಲ್ಲ ಅಂದರೆ ಏಕಾಂತ ಅನ್ಸ್ಬಿಡುತ್ತೆ ಅವರಿಗೆ, ನೆಣಕೋಬೇಕು ಅಂತ. ಅದಕ್ಕೆ ಆ ಟೈಮ್ಗೆ ಏನು ಹೇಳ್ತೀನಿ ಎಲ್ಲರಿಗೂ ಕೇತು ಬಂದಾಗ ದಯವಿಟ್ಟು ನಿಮ್ಮ ಮಕ್ಕಳನ್ನ ಒಂಟಿತನ ಬಿಡಬೇಡಿ. ಒಬ್ಬರೇ ರೂಮಲ್ಲಿ ಕೂತ್ಕೊಂಡಿರ್ತಾರೆ ಕೆಲವು ಮಕ್ಕಳು, ಜ್ಞಾಪಕ ಇಟ್ಕೊಳ್ಳಿ. ಅವ್ರು ಯಾರ ಹತ್ರ ಮಾತಾಡಲ್ಲ, ಏನು ಹೇಳ್ಕೊಳ್ಳಲ್ಲ, ಅಂಥವ್ರನ್ನ ಒಬ್ಬರೇ ಬಿಡಬಾರ್ದು. ಅವ್ರಿಗೇನು ಅಂದರೆ ನಾನು SSLC ಫೇಲ್ ಆಗ್ಬಿಟ್ಟಿದ್ದೀನಿ ಸಾಯ್ಬೇಕು, ನಾನು ಒಬ್ಬಳೇ ಕೂತಿದ್ದೀನಿ ಹೇಳಬಾರ್ದು, ನಾನು ಲವ್ ಮಾಡ್ತಾಯಿದ್ದೀನಿ ನಮ್ಮ ಅಮ್ಮನಿಗೆ ಹೇಳಬಾರ್ದು, ನಮ್ಮ ಅಪ್ಪಂಗೆ ಹೇಳಿದ್ರೆ ಏನಾಗೋಗುತ್ತೋ ಅನ್ನೋದೆಲ್ಲ ಅವ್ರ ಫೀಲಿಂಗ್ಸ್ ಇರುತ್ತೆ, ಹುಡುಗನಿಗಾಗಲಿ ಹುಡುಗಿಗಾಗಲಿ. ಸೊ ದೊಡ್ಡವ್ರಿಗಾಗಲಿ ಚಿಕ್ಕವ್ರಿಗಾಗಲಿ ಅತ್ತೆಗಾಗಲಿ ಮಾವನಿಗಾಗಲಿ ಇದನ್ನೆಲ್ಲ ಇರೋದ್ರಿಂದ ಸೊಸೆ ಆದವಳು ನರಳ್ತಾ ಇರ್ತಾಳೆ, ಹೇಳ್ಕೊಳ್ಳಲ್ಲ, ಗಂಡನ ಹತ್ರನೂ ಹೇಳ್ಕೊಳ್ಳಲ್ಲ. ಸೊ ಇಂಥ ಪರಿಸ್ಥಿತಿ ಕೇತುವಿಂದ. ಸೊ ಇದೆಲ್ಲ ಕಾಳಸರ್ಪದ ದೋಷದ ಪ್ರಭಾವಗಳು, ಕಾಳಸರ್ಪ ಯೋಗದ ಪ್ರಭಾವಗಳು ಇರುತ್ತೆ. ಕೆಲವರಿಗೆ ಅನುಕೂಲ ಆಗುತ್ತೆ, ಕೆಲವು ಕಮ್ಮಿ ಆಗುತ್ತೆ. ಆದರೆ ಕಾಳಸರ್ಪ ದೋಷದಲ್ಲಿ ಏನು ಅಂದರೆ ವ್ಯವಸ್ಥೆ ಒಂದೇ ಏನು ಅಂದರೆ ಬುಧ ಚೆನ್ನಾಗಿದ್ರೆ ಮಾತ್ರ ಕೆಲವರು ಒಳ್ಳೇದಾಗತ್ತೆ. ಬುಧ ಚೆನ್ನಾಗಿಲ್ದಿದ್ರೆ ಏನಂದ್ರೆ ಗಾದೆ ಹೇಳತ್ತೆ ತಮಿಳಲ್ಲಿ, ಶನಿ ಕೆಟ್ಟಾಲ್ ಪೊಳಚದುಂಟು ಅಂದರೆ ಶನಿ ಕೆಟ್ಟೋದ್ರೆ ಬದುಕಿದು ಉಂಟಂತೆ. ಬುಧ ಕೆಟ್ಟರೆ ಬದುಕಿದ್ದು ಉಂಟಾ ಅಂತ ಪ್ರಶ್ನೆನೇ ಹಾಕ್ಬಿಡ್ತಾರೆ. ಯಾಕಂದ್ರೆ 7 ಪೋರ್ಟ್ಫೋಲಿಯೋ ಬುಧ. ಸೊ ಅದರಿಂದ ಇಂಥದ್ದೆಲ್ಲ ನೋಡಿದಾಗ ನಮ್ಗೆ ಹೇಳೋಕ್ಕಾಗಲ್ಲ. ಹಾಗಾದ್ರೆ ಈ ಸರ್ಪದೋಷಕ್ಕೆ ಗುರುಜಿ ರಾಹುಕೇತು ಮಾತ್ರ ಕಾರಣನ ಅಥವಾ ಬೇರೆ ಕಾರಣಕ್ಕೂ ಕೂಡ ಈ ಸರ್ಪದೋಷ? ಇಲ್ಲ ನೋಡು, ಎಲ್ಲರೂ ಪೆದ್ದುಗಳು ಬಹಳ ಜನ ಕನ್ಫ್ಯೂಸ್ ಮಾಡ್ಕೊಳ್ಳೋದು, ಸರ್ಪದೋಷ ಅಂದರೆ ಹಾವಿನ ದೋಷಗಳು ಮಾತ್ರ. ದಟ್ ಈಸ್ ಓನ್ಲಿ ಕುಕ್ಕೆ ಸುಬ್ರಹ್ಮಣ್ಯ. ತಲೆಗೆ ಇಟ್ಕೊಂಡ್ಬಿಡ್ಬೇಕು ಎಲ್ಲ ಪೆದ್ದುಗಳು. ಯಾಕೆ ಪೆದ್ದು ಅಂತೀನಿ ಅಂದ್ರೆ ಅವ್ನು ಯಾವನೋ ಹೇಳ್ತಾನೆ ಸರ್ಪದೋಷ ರೀ ನಿಮಗೆ ಅಂದ್ರೆ ಕಾಳಸಿಗೆ ಹೋಗ್ತಾನೆ ಪೆದ್ದನ ಮಗ. ಕಾಳಸರ್ಪದೋಷ ಅಂದ್ರೆ ಕುಕ್ಕೆಗೆ ಬರ್ತಾನೆ. ಹಂಗೆ ಮಾಡಬೇಡಿ. ಹಾವು ದೋಷ ಸರ್ಪದೋಷನೇ ಬೇರೆ. ನಿಮ್ಮ ವಂಶದಲ್ಲಿ ಹಾವು ಸಾಯಿಸಿದ್ರೆ, ನಿಮ್ಮ ವಂಶದಲ್ಲಿ ಹಾವು ಗರ್ಭಿಣಿ ಇದ್ದು ಅದು ನಿಮ್ಮನೇಲಿ ಓಡಾಡ್ತಾ ಇದ್ದಾಗ ಯಾರೋ ಸಾಯಿಸಿದ್ರೆ, 2 ಹಾವುಗಳು ಮಿಲನವಾಗಿದ್ದ ಪಕ್ಷದಲ್ಲಿ ಏನಾದರೂ ನಿಮ್ಮನೇಲಿ ಸಾಯಿಸಿ ಹೊಡೆದಾಕಿದ್ರೆ, ಬಾವಿಲಿ ಸಂಚಾರ ಮಾಡ್ತಾ ಇರೋ ಹಾವುಗಳನ್ನ ಯಾವ ಕಾಲಕ್ಕೂ ಮಕ್ಕಳು ಅನ್ಕೊಂಡು ಹೋಗಿ ಚೆಚ್ಬಿಟ್ರೆ ನಿಮ್ಮಪ್ಪ ಅಯ್ಯೋ ತೋಟದಲ್ಲಿ ಬಂದ್ಬಿಡ್ತು ಅಂತ ಒಳ್ಳೆ ಕೃಪಾ ಅನುಷ್ಠಾನವನ್ನ ಒಂದು ಹಾವು ಒಂದು ಮನುಷ್ಯನಿಗೆ ಒಂದು ಮನೆಗೆ ಕುಟುಂಬ ಕಾವ್ತಾ ಇರುತ್ತಂತೆ ಕಾವಲು. ಅಂತ ಹಾವನ್ನ ಇವರು ಸಾಯಿಸ್ಬಿಟ್ಟಿರ್ತಾರೆ. ಅಯ್ಯೋ ಏನೋ ಭಯಕ್ಕೆ ಸಾಯಿಸ್ಬಿಡ್ತಾರೆ. ಕೆಲವರು ನಮ್ಮ ತಾತ ಇದ್ರು ಏನು ಹಾವನ್ನ ಎತ್ತೆತ್ತು ಹಾಕಿ ಹೋದ್ಬಿಟ್ರು. ಅದೆಲ್ಲ ದೋಷ ಯಾರು ಹೊಡಿತಾರೆ? 4ನೇ ತಲೆಮಾರು ಹೊಡಿತಾರೆ. ಸೊ ಹಾವಿನ ದೋಷ ಸರ್ಪದೋಷ ಅನ್ನೋದೇ ಬೇರೆ, ಜ್ಞಾಪಕ ಇಟ್ಕೊಳ್ಳಿ. ಅದೆಲ್ಲ ಓನ್ಲಿ ಕುಕ್ಕೆ ಸುಬ್ರಹ್ಮಣ್ಯ. ಕಾಳಸರ್ಪ ದೋಷ ಅಂದರೆ ರಾಹು ಕೇತುದು. ಇಟ್ ಇಸ್ ಓನ್ಲಿ ಇನ್ ಕಾಳಸ್ತಿ. ಅಡಿಗೆ ಮನೆಯಲ್ಲಿ ಅಡಿಗೆನೇ ಮಾಡಬೇಕು, ಬಾತ್ರೂಮಲ್ಲಿ ಸ್ನಾನ ಮಾಡಬೇಕು. ಕುಕ್ಕೆ ಸುಬ್ರಹ್ಮಣ್ಯನೇ ಬೇರೆ, ಕಾಳಸರ್ಪ ದೋಷನೇ ಬೇರೆ. ನಾಗದೋಷ ಬೇರೆ, ಸರ್ಪದೋಷ ಬೇರೆ. ಈಗ ಮನೆ ಸೈಟ್ ತಾವು ಹೇಳಿದ್ರಿ, ಹುತ್ತದ ಬಗ್ಗೆ ಹೇಳಿದ್ರಿ. ಈ ಸೈಟು ಮನೆ ಹತ್ರ ಇದ್ದಂಥ ಹುತ್ತ ಅದನ್ನೇನಾದ್ರೂ ಹೊಡೆದು ಬಿಟ್ರೆ ಏನಾಗುತ್ತೆ ಗುರುಜಿ? ನಾಗದೋಷ ಬಂದ್ಬಿಡುತ್ತೆ? ಬರುತ್ತೆ. ಸುಮ್ಮನೆ ಇರಲ್ಲ ಮೈ ಬರ್ಸ್ಕೊಂಡು ಅಂತ ಬಾಯಿ ಮುಚ್ಕೊಂಡು ಹೋಗ್ಬೇಕಾಗಲ್ವಾ ಅಂತೀವಿ ನೋಡಿ. ಈಗ ಮಿಲಿಟ್ರಿ ಅವರು ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ, ಇದೇ ಕೋರಮಂಗಲ ಹತ್ರ ಒಂದು 800, ಜಾಸ್ತಿ ಏನಿರಲಿಲ್ಲ, ಒಂದು 800 ಹುತ್ತಗಳಿತ್ತು. ಎಷ್ಟೋ ಕೋರಮಂಗಲದಲ್ಲಿ ಲಾಸ್ಟ್ ಬಸ್ ಸ್ಟಾಪಲ್ಲಿ ನಿಮಗೆಲ್ಲ ಗೊತ್ತಿಲ್ಲದೇನೋ ಪಂಚಲಿಂಗೇಶ್ವರ ದೇವಸ್ಥಾನ ಇದೆ. ಎಲ್ಲಿ ಅಂದರೆ ಇವತ್ತು ಸೆಂಟ್ರಲ್ ಜೈನ್ ಏನಿದೆ, ಇಲ್ಲಿ ಇರ್ತಕ್ಕಂಥ ಬೇಗೂರು ಏನಿದೆ, ಅಲ್ಲಿಂದ ಕೋರಮಂಗಲದ ಔಟರ್ ರಿಂಗ್ ರೋಡ್ ಇದೆ, ಅಲ್ಲಿವರೆಗೂ ಒಂದೇ ಸಲ 6000 acres ಇತ್ತು. ಇದಿಷ್ಟು ಹುತ್ತಗಳು 800 ಹುತ್ತ ಇತ್ತು. ಆಗ ಮಿಲಿಟ್ರಿಯವರೆಲ್ಲ ಏನು ಮಾಡಿದ್ರು, ಜಾಡ್ಸೋದ್ರು, ಹೊಡೆದು ಬಿಸಾಕಿದ್ರು. ಎಂಥ ಹುತ್ತಗಳು ಅಂದರೆ ಮೂಗುತ್ತಗಳು ದೊಡ್ಡದಾಗಿತ್ತು. ಅವರೆಲ್ಲ ಏನಾದರೂ ಗೊತ್ತಾ, ಸುಮಾರು 200 ಜನ ಮಿಲಿಟ್ರಿ ಅವರುಗಳು ಅದನ್ನೆಲ್ಲ ಒದ್ದು ಬಿಸಾಕಿ JCB ತಳ್ಳಿ ಹೊಡೆದ್ರಲ್ಲ, ಅವರೆಲ್ಲ ಗತಿಗಳು ನೋಡ್ಬೇಕು. ಇವತ್ತು ನಿಮ್ಗೆ ಕರ್ಕೊಂಡೋಗಿ ತೋರಿಸ್ತೀನಿ. ಅವರು ಒಬ್ಬೊಬ್ಬರು ನರಳುತ್ತಾ ಇದ್ದಾರೆ, ಕೈ ಇಲ್ಲ ಕಾಲಿಲ್ಲ, ಆ್ಯಕ್ಷನ್ನಾಗಿ ತಲೆ ಟಣಕ್ಕಂದು ಬಿದ್ದು ಹೋಗಿದೆ. ಆ ಹೆಂಡತಿ ಮಕ್ಕಳಿಗೆ ಜೀವನ ಮಾಡೋಕ್ಕಾಗಿಲ್ಲ, ಗಂಡನ ಆಶ್ರಯನೇ ಇಲ್ಲ. ಇಂಥ ಸಂಸಾರಗಳು ಒದ್ದಾಡ್ತೀರ ಅಂದರೆ ಹುತ್ತಾನ ಅಕಸ್ಮಾತ್ ಮೂಗುತ್ತಾನ ಹೊಡೆದಾಕಿದ್ರೆ ದೇವತೆಗಳಿಗೆ ಹೊಡೆದಾಕ್ದಂಗೆ ಶಾಪ. ಅದರೊಳಗೆ ದೇವತೆಗಳ ವಾಸ.
ಹುತ್ತ ಹೊಡೆದಾಕಂದ್ರೆ ರಂಧ್ರ ಇದ್ದರೆ ಹುತ್ತಕ್ಕೆ ಹೊಡೆದಾಕಂದ್ರೆ ಸರ್ಪಕ್ಕೆ ದೋಷ. ಆ ಸರ್ಪದೋಷಗಳಿಗೆ ಏನಂದರೆ ಮಕ್ಕಳು ಹುಟ್ಟಲ್ಲ, ಸರಿಯಾದ ಸಂತಾನ ಆಗಲ್ಲ. ನಿಮಗೆ ಸಂತಾನ ಆಗಲೇಬೇಕು ಅಂದರೆ ನಾಗ ಅನುಗ್ರಹ ಎಸ್ ಅಂದರೆ ಮಾತ್ರ ಸಂತಾನ. ನೀವೇನೇ ಟೆಸ್ಟ್ ಟ್ಯೂಬ್ ಬೇಬ್ ಮಾಡ್ಕೊಂಬನಿ, ಎಂಥ IVF ಮಾಡ್ಕೊಂಬನಿ, ಮಕ್ಕಳು ಬದುಕಕ್ಕೆ ಸಾಧ್ಯ ಇಲ್ಲ. ಯಾವಾಗ ಬದುಕತ್ತೆ? ನಾಗ ಅನುಗ್ರಹ ಇರಬೇಕು. ಇಲ್ಲದೆ ಇದ್ದರೆ IVF ಇಲ್ಲ, ಪುಟ್ಕೋಸಿ ಯಾವ ಟ್ಯೂಬು ಇಲ್ಲ. ಅದರಿಂದ ನೀವುಗಳು ಜ್ಞಾಪಕ ಇಟ್ಕೊಳ್ಳಿ, ಜಗತ್ತಲ್ಲಿ ನಿಮ್ಮದೇ ಆಗಿರ್ತಕ್ಕಂಥ ಸಂತಾನ ಯಾವತ್ತಿರುತ್ತೋ ಅದು ನಾಗರಕ್ಷೆ. ಅದು ಗಂಡಾಗಲಿ ಹೆಣ್ಣಾಗಲಿ ಸುಖ ಸಂತಾನ ಕೊಡೋದು ರಾಹು ಕೇತುಗಳೇ. ಸರಿ ಗುರುಜಿ. ವೀಕ್ಷಕರೇ, ಈ ಕಾಳಸರ್ಪ ದೋಷದ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ರೆ, ಏನಾದರೂ ಕೇಳಬೇಕು ಅಂತ ಇದ್ದರೆ ದಯವಿಟ್ಟು ಕಾರ್ಯಕ್ರಮಕ್ಕೆ ಕರೆ ಮಾಡಿ. ಸ್ಕ್ರೀನ್ ಮೇಲೆ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಈಗ ಇವತ್ತಿನ ಮೊದಲ ಕಾಲರ್ ಮೈಸೂರಿನಿಂದ ಇಂದಿರಾ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಇಂದಿರಾ ಅವರೇ. ನಮಸ್ತೆ ಮೇಡಮ್. ಕಾರ್ಯಕ್ರಮ ನೋಡ್ತಾ ಇದ್ದೀರಮ್ಮ? ನೋಡ್ತಾ ಇದ್ದೀನಿ ಮೇಡಮ್. ಸರಿ, ತಮ್ಮ ಪ್ರಶ್ನೆ ಏನು? ನಮ್ಮ ಮಗನಿಗೆ ಕೆಲಸ ಹುಡುಕ್ತದಾನೆ, ಕೆಲಸ ಸಿಗ್ತಿಲ್ಲ ಮೇಡಮ್. ಅದಕ್ಕೆ ಕೇಳೋಣ ಅಂತ ಮೇಡಮ್. ರಾಶಿ ನಕ್ಷತ್ರ ಏನು ಮಗಂದು? ಅದೇನು ಬೇಡ. ಅವನದು ರಾಶಿ ಕಟಕ ರಾಶಿ ನಕ್ಷತ್ರ. ಯಾವ ಹುಟ್ಟಿರೋದು? ಯಾವ ವಾರ ಹುಟ್ಟಿರೋದು? ಅವನು ಶುಕ್ರವಾರ ಹುಟ್ಟಿದಾನೆ. 21/8/1998, ಸಮಯ 12:54. ಎಷ್ಟಾದರೂ ಇರಲಿ, ಜೂನ್ 26ನೇ ತಾರೀಕು ಮೇಲೆ ಕೆಲಸಕ್ಕೆ ವ್ಯವಸ್ಥೆ ಮಾಡ್ಕೋಬೋದು. ಆವಾಗ ಸಿಗ್ತಕ್ಕಂಥ ಅವಕಾಶ ಜೂನ್, ಜುಲೈ, ಆಗಸ್ಟ್. ಅಂದರೆ ಜೂನ್ನಲ್ಲಿ ಹುಡುಕಿದ್ರೆ ಆಗಸ್ಟ್ 10 ಸಿಗುತ್ತೆ. ಯಾಕೆಂದರೆ ಈಗ ಅವನಿಗೆ ಕುಜ ಪರಿವರ್ತನೆ, ಕುಜ ಋಣಾನುಬಂಧ ರೂಪೇಣ ಪಶುಪತಿ ಪತ್ನಿ ಸುತಾಲಯ ಅಂತ ಋಣವನ್ನು ಕೊಡಬೇಕು ಅಂತ. ಸೊ ಕೆಲಸ ಈಗ ಕೊಡಿಸಲ್ಲ ಅವನಿಗೆ, ಏನೇ ಹುಡುಕಿದ್ರು ಕೆಲಸ ಸಿಗಲ್ಲ. ಆಮೇಲೆ ಮೊನ್ನೆ ಕೆಲಸ ಸಿಕ್ಕಿದ್ದು ಅವನ ಟ್ರಾನ್ಸ್ಫರ್ ಅಂದರೆ ಅವ್ನಿಗೆ ಅಷ್ಟಾಗಿ ಈ ಒಂದು ಕಡೆ ಸ್ಥಿರವಾಗಿರ್ತಕ್ಕಂಥ ಬುದ್ಧಿ ಇಲ್ಲ. ಅದಕ್ಕೆ ನೀವೇನು ಮಾಡಬೇಕು, ಜೂನ್, ಜುಲೈ, ಆಗಸ್ಟ್ ಅಂತಾಗ ಜೂನ್ನಲ್ಲಿ ವ್ಯವಸ್ಥಿತವಾಗಿ ಪ್ರಾರ್ಥನೆ ಮಾಡಬೇಕು. ಏನು ಮಾಡಬೇಕು? ಜುಲೈನಲ್ಲಿ ಎಲ್ಲ ಗ್ರಹಗಳು ಚೇಂಜ್ ಆಗುತ್ತೆ. ಒಂದು 5 ಈಶ್ವರನ ಲಿಂಗಕ್ಕೆ ಬಿಲ್ಪತ್ರೆ ಅರ್ಚನೆ, ಸೂರ್ಯ ಮುಳುಗಿದ ಮೇಲೆ ಜ್ಞಾಪಕ ಇಟ್ಕೋಬೇಕು. ಸೂರ್ಯ ಮುಳುಗಿದ ಮೇಲೆ ಅವನೇ ಹೊತ್ತಾ ಹೋಗಬೇಕು, ಹಾಯ್ ಹಲೋ ಅನ್ಬೇಕು, ದೇವ್ರನ್ನ ನಮಸ್ಕಾರ ಅನ್ಬೇಕು. ನೀವು ಹೋಗಿ ಮಾಡಿಕೊಂಡ್ರೆ ಪ್ರಯೋಜನ ಇಲ್ಲ. ನಿಮ್ಮ ಜೊತೆ ಅವನು ಬಂದು ಬಿಲ್ಪತ್ರೆ ಅರ್ಚನೆ, ಸೂರ್ಯ ಅಸ್ತವಾದ ಮೇಲೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿದ್ರೆ ನಂಗೊಂದು ಕೆಲಸ ಕೊಡ್ಸಬಹುದು ಅಂತ. ಮೊದಲನೇ ಸಂಬಳದಲ್ಲಿ ನಿನಗೆ ಸೇವೆ ಮಾಡ್ತೀನಿ. ಅಮೆರಿಕಾಗಿದ್ದಾನೆ, MS ಮಾಡಕ್ ಹೋಯ್ತ, ಮಾಸ್ಟರ್ಸ್ ಮುಗಿದೋಗಿದ್ದೆ, ಅವ್ನ ಕೆಲ್ಸಕ್ಕೆ ಅಪ್ಲೈ ಮಾಡ್ತಾ ಇದ್ದಾನೆ. ಆಗೋದಿಲ್ಲ. ಈಗ ನೀವು ಬಾಯ್ ಬಡ್ಕೊಂಡ್ರೂ ಆಗಲ್ಲ. ಅಮೆರಿಕಲ್ಲಿ ಇರಲಿ, ಲಂಡನ್ ಇರಲಿ, ದೇವಸ್ಥಾನಕ್ಕೆ ಹೋಗು ಅನ್ಬೇಕು, ನಮಸ್ಕಾರ ಮಾಡಲೇಬೇಕು. ಬಿಲ್ಪತ್ರೆ ಅರ್ಚನೆ 5 ಈಶ್ವರನಿಗೆ ಸೋಮವಾರ ಸಾಯಂಕಾಲನೋ ಬೇರೆ ದಿವಸದ ಸಾಯಂಕಾಲದೊತ್ತು 5 ಈಶ್ವರನ, ಬೇರೆ ಬೇರೆ ಈಶ್ವರನಿಗೆ ಅವನು ಸ್ಮರಣೆ ಮಾಡಿದ್ರೆ ಖಂಡಿತ ಸಿಗುತ್ತೆ. ಸರಿ, ಈಗ ಮುಂದಿನ ಕರೆ ನಾಗಮಂಗಲದಿಂದ ನಾಗೇಂದ್ರ ಅವರು ಮಾಡಿದ್ದಾರೆ. ನಮಸ್ತೆ ನಾಗೇಂದ್ರ ಅವರೇ. ನಮಸ್ತೆ ಮೇಡಮ್. ತಮ್ಮ ಪ್ರಶ್ನೆ ಸರ್? ಮೇಡಮ್, ನನ್ನ ಬಗ್ಗೆ ಕೇಳಬೇಕಿತ್ತು. ಹೇಳಿ. ನಂದು ಡೇಟ್ ಆಫ್ ಬರ್ತ್ 7/12/1971, ರಾತ್ರಿ 12 ಗಂಟೆ. ಸರಿ, ರಾಶಿ ನಕ್ಷತ್ರ ಹೇಳ್ಬಿಡಿ. ಏನಾಗಬೇಕಾಗಿತ್ತು ನಾಗೇಂದ್ರ? ನಮಸ್ತೆ ಗುರುಗಳೇ. ಶುಭಮಸ್ತು. ಏನಾಗಬೇಕಾಗಿತ್ತು ಗುರುಗಳೇ? ನನ್ಗೆ ಯಾವ್ದೇ ಕೆಲ್ಸಕ್ಕೆ ಕೈ ಹಾಕಿದ್ರು ಸಲೀಸ್ ಆಗೋದಿಲ್ಲ, ಎಲ್ಲ ಅಡೆತಡೆ ಆಯ್ತವೆ. ಏನ್ ಕೆಲಸ ಈಗ ಇರೋದು? ಈಗ ಮಾಡ್ತಿರೋದು ಏನ್ ಕೆಲಸ? ಸರ್, ವ್ಯವಸಾಯ ಮಾಡ್ತಾ ಇದ್ದೀನಿ ಗುರುಗಳೇ. ವ್ಯವಸಾಯ? ಯಾವ ಊರು? ನಾಗಮಂಗಲ. ನಾಗಮಂಗಲ. ಮಂದೇವ್ರು ಯಾರು? ಮದ್ದೂರು ಉಗ್ರ ನರಸಿಂಹಸ್ವಾಮಿ. ಸರಿ, ಒಂದು ಕೆಲಸ ಮಾಡಿ, ನಾಗಮಂಗಲದಲ್ಲೇ ಸೌಮ್ಯಕೇಶ್ವರ ದೇವಸ್ಥಾನ ಇದೆ, ಗೊತ್ತಾ? ಹೌದು ಸ್ವಾಮಿ, ಗೊತ್ತು. ಅಲ್ಲಿ ಹೋದ್ರೆ ಸೌಮ್ಯಕೇಶ್ವರ ದೇವಸ್ಥಾನದಲ್ಲಿ ಸಾಯಂಕಾಲದ ಹೊತ್ತು ಸೋಮವಾರ, ಶುಕ್ರವಾರ ದೀಪ ಹಚ್ಚಬೇಕು. ಏನು ಅಂದ್ರೆ ಅಲ್ಲಿ 2 ದೀಪ ಕೊಡ್ತಾರೆ. ರಾಹುಕೇತು ಸಂಪೂರ್ಣವಾಗಿ ಪಾಂಚಜನ್ಯ ಅಂದ್ರೆ 108 ಪಾಂಚಜನ್ಯ ಮಧ್ಯದಲ್ಲಿದೆ. ಅಲ್ಲಿ ಉಗ್ರ ನರಸಿಂಹ, ಲಕ್ಷ್ಮೀ ನರಸಿಂಹ ಸಮೇತ ಈ ಕಡೆ ಇರ್ತಕ್ಕಂಥ ವೇಣುಗೋಪಾಲ ಸ್ವಾಮಿ, ಎದುರುಗಡೆ ಚೆನ್ನಕೇಶ್ವರ, 3 ಜನ ತ್ರಿಕುಟಾಚಲ ಅಂತ ಕರಿತೀವಿ. ಅಲ್ಲಿ ಮಂಗಳಾರತಿ ಮಾಡಿಸಿ ಪೂಜೆ ಮಾಡ್ತಾರೆ. ಅಲ್ಲಿ ವೇಷವಾಗಿ ಅನುಗ್ರಹವನ್ನು ನಾರಾಯಣ ದೀಕ್ಷಿತರು, ನಾರಾಯಣ ಅಯ್ಯಂಗಾರ್ ಅಂತಿದ್ದಾರೆ, ಅವ್ರನ್ನ ಸ್ಮರಣೆ ಮಾಡಿಕೊಂಡು ಅವ್ರನ್ನ ಕೇಳ್ಕೊಳ್ಳಿ. ಗುರುಗಳು ಕಳಿಸೋದ್ರು ಅಂತ ಹೋಗ್ಬಿಟ್ಟು ಸೌಮ್ಯಕೇಶ್ವರ ದೇವಸ್ಥಾನದಲ್ಲಿ ನನಗೆ ಕೆಲಸ ಸಿಗ್ತಾ ಇಲ್ಲ, ದಯವಿಟ್ಟು ಪೂಜೆ ಮಾಡಿಸಿದ ದೀಪದ ಸಾಯಂಕಾಲ ಸೂರ್ಯ ಮುಳುಗಿದ ಮೇಲೆ 2 ದೀಪ ಕೊಡ್ತಾರೆ. 3ಕ್ಕೂ ಆರತಿ ತೆಗೆದು ಆ ಆರತಿನಲ್ಲಿ ಇಟ್ಟು ಒಂದು ಸಂಕಲ್ಪ ಮಾಡ್ಕೊಳ್ಳಿ, ನನಗೆ ಈ ಥರ ಆದರೆ, ನನಗೊಂದು ಕೈಗೆ ಬಂದಿದ್ದು ಬಾಯಿಗೆ ಬರ್ತಾ ಇಲ್ಲ, ಯಾಕೋ ದೂರವಾಗ್ತಿದೆ, ಒಳ್ಳೇದಾಗಲಿ, ನಾನು ವೇಣುಗೋಪಾಲ ಸ್ವಾಮಿಗೆ ಸಣ್ಣದಾಗಿ ಏನೋ ಯಥಾಶಕ್ತಿ ನಿಮ್ಮ ಶಕ್ತಿ ಅನುಸಾರ ಏನಾದರೂ ಒಂದು ಸೇವೆ, ಅನ್ನದಾನ ಸೇವೆನೋ ಪುಳಿಯೋಗರ ಸೇವೆನೋ ಯಾವುದೋ ಒಂದು ನಿಮ್ಮ ಶಕ್ತಿ ಅನುಸಾರ ಸೇವೆಯನ್ನು ದೇವಸ್ಥಾನದಲ್ಲಿ ಒಪ್ಕೊಳ್ಳಿ. ಅನುಗ್ರಹ ಪೂರ್ವಕವಾಗಿ ಸೌಮ್ಯಕೇಶ್ವರ ಮಾಡೇ ಮಾಡ್ತಾನೆ, ಅನುಗ್ರಹ ಆಗುತ್ತೆ. ಸರಿ, ಧನ್ಯವಾದಗಳು ನಾಗೇಂದ್ರ ಅವರೇ ಕರೆ ಮಾಡಿದ್ದಕ್ಕೆ. ಗುರುಜಿ, ಈಗ ಕಾಳಸರ್ಪ ದೋಷ ಇದ್ರೆ ಏನೆಲ್ಲ ಸಮಸ್ಯೆಗಳು ಜೀವನದಲ್ಲಿ ಬರುತ್ತೆ ಸಾಮಾನ್ಯವಾಗಿ ತಾವು ನೋಡಿದ ಹಾಗೆ? ಸಾಮಾನ್ಯವಾಗಿ ಏನು ಅಂದರೆ ಕಾಳಸರ್ಪ ದೋಷ ಅನ್ನೋದನ್ನೇ ತಲೆ ಬಾಲ ಅಲ್ವಾ? ಹೌದು. ಸೊ ತಲೆ ಬಾಲ ಏನಂದ್ರೆ ಹುಚ್ಚು ಹಿಡಿಸೋಂಥ ಮಟ್ಟಿಗೆ ಹೊಟ್ಟೋಗತ್ತೆ ಅಂತ ಹೇಳುತ್ತೆ. ಮನುಷ್ಯನಿಗೆ ಹುಚ್ಚಿಡಿಸೋ ಮಟ್ಟಿಗೆ ಹೊಟ್ಟೋಗತ್ತೆ, ಏಕಾಂತ ಅನ್ಸ್ಬಿಡುತ್ತೆ, ಯಾರು ಇಲ್ವಾ ನನಗೆ ಅನ್ಸ್ಬಿಡುತ್ತೆ. ಆಮೇಲೆ
ಫಿಕಲ್ ಮೈಂಡ್ ಆಗಿಬಿಡುತ್ತೆ, ಮದುವೆಗಳಾಗಿಲ್ವಾ ಅಂತ ಹೇಳುತ್ತೆ, ಗಂಡನ ಜೊತೆ ಗಲಾಟೆ ಮಾಡ್ತಾನೇ ಇರಬೇಕು ಅಂತ ಹೆಂಡತಿಗೆ ಅನ್ಸುತ್ತೆ, ಅಥವಾ ಹೆಂಡತಿಗೆ ಯಾವ ಕಾಲಗೂ ಗಂಡನ ಜೊತೆ ಘರ್ಷಣೆ ಮಾಡ್ತಾ ಇರಬೇಕು, ಮಕ್ಕಳಿಂದ ದೂರ ಇರಬೇಕು. ಕೆಲವರಿಗೆಲ್ಲ ಕಾಳಸರ್ಪ ದೋಷದಲ್ಲಿ ಒಂದೊಂದ್ಸರಿ ಏನಾಗುತ್ತೆ ಅಂದರೆ, ಸಾಧಾರಣ ಕೆಲವು ಹೆಂಗಸರು ನೋಡು, ಚಂದ್ರನ ಜೊತೆ ರಾಹು ಇದ್ದರೆ ಮನೆ ಗುಡಿಸಿ ಸಾರ್ತಿರ್ತಾರೆ, ಏನು ದೆರೆದವರು ನನ್ನ ಜೀವನ ಪೂರ್ತಿ ಹಾಳು ಮಾಡಿಬಿಟ್ರು, ನಮ್ಮ ಅಮ್ಮನ ಮನೇಲೂ ಕಷ್ಟ, ನಮ್ಮ ಅಪ್ಪನ ಮನೇಲೂ ಕಷ್ಟ, ಶನಿ ಯಾವತ್ತು ಹಿಡ್ಕೊಂಡು ಹಿಂಗೆ ಅಂದರೆ ಗುಡಿಸ್ತಾ ಸಾರಿಸ್ತಾನೆ ಮಾತಾಡ್ತಿರ್ತಾರೆ ಹೆಂಗಸರು. ಸೊ ಅಂಥದ್ದನ್ನ ತಲೆಗೆ ಹಾಕಿದಾಗ ಗಂಡನಿಗೂ ತಲೆ ಕೆಟ್ಟೋಗತ್ತೆ, ಏನು ಹಿಂಗೆ ಮಾತಾಡ್ತಿರ್ತಾಳಪ್ಪ ಇವಳು ಅಂತ. ಕೆಲವು ಗಂಡಂದ್ರು ಹೊರಗಡೆ ಹೋಗಿ ಬರ್ತಾರೆ, ಕುಡಿತಕ್ಕೆ ಅಡಿಕ್ಷನ್ ಆಗ್ತಾರೆ, ಕೆಲಸ ಎಷ್ಟೇ ಜೀವನ ಬಂದರೂ ಜೂಜಾಡ್ತಾರೆ, ಇಲ್ಲ ಹೊರಗಡೆ ಹೋಗಿ ದುಡ್ಡು ಮನೆಗೆ ತರಲ್ಲ, ಅಲ್ಲಿ ಯಾವನಿಗಾದ್ರೂ ಕೊಟ್ಟಿರ್ತಾರೆ, ತಾನು ತಿರ್ಪಿ ದಾನ ಧರ್ಮ ಬೇರೆಗೆ ದಾನ ಮಾಡ್ಬೋದು, ಇಲ್ಲ ತಂದಿರ್ತಕ್ಕಂಥ ದುಡ್ಡು ಎಷ್ಟು ಬಂದರೂ ಸಾಲಲ್ಲ ಅನ್ಬೋದು, ಅಥವಾ ಎರಡೆರಡು ಕೆಲಸ ಮೂರು ಕೆಲಸ ಮಾಡ್ತಿರ್ಬೋದು. ಏನು ಅಂದರೆ, ಈ ಕೆಲಸ ಮಾಡಿದ್ವಿ, ಬೆಳಗ್ಗೆ ಈ ಕೆಲಸ ಮಾಡಿದ್ವಿ, ಸಾಯಂಕಾಲ ಆಟೋನು ಓಡಿಸ್ತಾ ಇದ್ದೀನಿ ಅಂತ ಕಷ್ಟಪಡ್ತಿರ್ತಾರೆ. ಕೆಲವ್ರಿಗೆ ಅಂಥವ್ರಿಗೆ ಜೀವನ ಪೂರ್ತಿ ಕಷ್ಟನೂ ಇರುತ್ತೆ. ರೈತಾಭ್ಯದರ ಅಕಸ್ಮಾತ್ ಏನಾದರೂ ಇದ್ದರೆ ಕಾಳಸರ್ಪ ದೋಷದಲ್ಲಿ ರೈತರಿಗೆ ಮಾತ್ರ ಶನಿ ಬಹಳ ಒಳ್ಳೇದು ಮಾಡ್ತಾನೆ. ಯಾವತ್ತೂ ತಿಳ್ಕೊಳ್ಳಿ, ಕಾಳಸರ್ಪ ದೋಷದಲ್ಲಿ ಭೂಮಿಕಾರಕ ಅಂತ ಕರಿತೀವಿ. ಅವನಿಗೆ ಕಾಳಸರ್ಪ ದೋಷ ಇದ್ದರೆ, ಕಾಳಸರ್ಪ ಯೋಗ ಇದ್ದು ರೈತ ಏನಾದರೂ ಬಿತ್ತಿದರೆ ಒಳ್ಳೆ ಫಸಲು, ಯಾವುದೇ ಫಸಲು ಹಾಕಲಿ ಚೆನ್ನಾಗಿರ್ತಾನೆ. ಯಾಕೆಂದರೆ ರಾಹು ಹಾವಿನ ಕರಕ. ಆದರೆ ಅವನೇನು ಅಂದರೆ, ಒಂದು ಗ್ರಾಮ ದೇವತೆಯನ್ನು ಸಂಕಲ್ಪ ಮಾಡಬೇಕು, ಕರ್ತವ್ಯಂ ದೈವಮಾನವಿಕ, ಅವ್ನ ಕೆಲಸ ಅವ್ನು ಮಾಡ್ತಿರ್ತಾನೆ, ಏನು ಯೋಚನೆ ಇಲ್ಲ. ಆದರೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ರಾಹು ಕೇತುಗಳು ಅಕಸ್ಮಾತ್ ಇದ್ದರೆ, ಕಾಣಿಸ್ತಾ ಇದ್ದರೆ ಒಂದು ಕಳ್ಳ ಸಿಗಲ್ಲ. ಸೋಂಬೇರ್ ನನ್ನ ಮಗ ಇನ್ಸ್ಪೆಕ್ಟ್ರು ಬರೀ ಕೂತ್ಕೊಂಡು ಲಂಚಕ್ಕೆ ಒದ್ದಾಡ್ತಿರ್ತಾನೆ, ಆ ಸ್ಟೇಷನಲ್ಲಿ ಸಿಗೋದೇ ಇಲ್ಲ, ಇನ್ನೊಂದು ಸ್ಟೇಷನ್ ಸಿಗಲ್ಲ. ಅವಾಗ ಏನು ಮಾಡ್ತಾನೆ ಗೊತ್ತಾ, ಹೆಂಡತಿ ಹತ್ರ ಬೈಸ್ಕೊಳ್ಳೋದು, ಕಳ್ತನ ಜಾಸ್ತಿ ಮಾಡೋದು, ಬೇರೆಯವ್ರ ಮೇಲೆ ಕಿರ್ಚಾಡೋದು. ಸೊ ಇದೆಲ್ಲ ಏನಾಗುತ್ತೆ, ರಾಹುಕೇತುಗಳ ಪ್ರಭಾವ. ಅಕಸ್ಮಾತ್ ಅವ್ನು ಡಾಕ್ಟರ್ ಆಗಿರ್ತಾನೆ ಇಟ್ಕೋ, ರಾಹುಕೇತುಗಳ ಪ್ರಭಾವ ಅಕಸ್ಮಾತ್ ಕಾಳಸರ್ಪ ದೋಷ ಇದ್ದರೆ ಡಾಕ್ಟ್ರಿಗೆ ಯಾವ ಕಾಲಕ್ಕೋ ಕ್ಲಿನಿಕಲ್ಲಿ ನೊಣ ಹೊಡಿತಾ ಇರ್ತಾನೆ. ಏನು ದೊಡ್ಡ ಫಸ್ಟ್ ಕ್ಲಾಸ್ ಆಪರೇಷನ್ ಅಂದರೆ ಒಂದು ನಯ ಬಿಡ್ಗಾಸ ಅವನ ಆಫೀಸಿಗೆ ಬರಲ್ಲ. ಸೊ ಏನು ಮಾಡ್ತಾನೆ, ಒಳ್ಳೆ ಕೈಗುಣ ಅಂದರೂ ಪ್ರಯೋಲ್ಲ. ಕೆಲವ್ರಿಗೆ ವಿಶೇಷ ಅಂದರೆ, ಸುಮ್ಮನೆ 50 ರೂಪಾಯಪ್ಪ ನಾನು ಬರ್ತಾ ಇರೋದಂದರೆ ಡಾಕ್ಟ್ರ್ ಕ್ಯೂ ನಿಂತಿರ್ತಾರೆ, ಅಂಥವರು ಇರ್ತಾರೆ. ಅದೇ ಥರ ಅಕಸ್ಮಾತು ಚಾಲಕರೇನಾದರೂ ರಾಹುಕೇತುಗಳಿದ್ದರೆ ಸರಿಯಾಗೇ ಓಡಿಸಲ್ಲ, ಜಾಳ ರ್ಯಾಶು, ಸ್ಪೀಡು, ಹುಷಾರು ಅಂತ ಹೇಳ್ತಾ ಇರಬೇಕು, ಗಿಂಪಲ್ಲಿ ದಾರ್ತಿರಬೇಕು, ಎಲ್ಲಿ ತಲೆ ಇರುತ್ತೋ ಗೊತ್ತಾಗಲ್ಲ. ಅಂಥ ಸಮಯಕ್ಕೆ ಅವ್ರನ್ನ ಟ್ರಾವೆಲ್ಸ್ಗೆ ಬಿಡಲೇಬಾರ್ದು. ಸೊ ಇದೆಲ್ಲ ಕಾಳಸರ್ಪ ದೋಷದಲ್ಲಿ ಒಬ್ಬೊಬ್ಬ ಮನುಷ್ಯನಿಗೆ ಒಂದೊಂದು ಪ್ರಭಾವ ಬಂದಿರುತ್ತೆ. ಜಡ್ಜ್ಗೆ ಜಡ್ಜ್ಮೆಂಟ್ ಕೊಡೋಕ್ಕೆ ಬರಲ್ಲ, ಅಥವಾ ಲಾಯರ್ 24 ಗಂಟೆ ಕಿರಿಸ್ತಾ ಇರ್ತಾರೆ, ಕೇಸ್ಗಳು ಬರಲ್ಲ. ಅಥವಾ ಕಾಳಸರ್ಪ ದೋಷದಲ್ಲಿ ಏನು ಅಂದರೆ, ಎಷ್ಟೋ ಜನ ಗಂಡ ಹೆಂಡತಿ ಬಾಂಧವ್ಯಗಳು ಕೆಟ್ಟು ಹೋಗಿರ್ತಾರೆ, ಅಂದರೆ ಚೆನ್ನಾಗಿರ್ತಾರೆ, ಸುಖವಾಗಿರ್ತಾರೆ. ಕಾಳಸರ್ಪ ದೋಷ ಬಂತು ಅಂದರೆ ತಕ್ಷಣ ಹೋಗಿ ಮಾಡಿಸ್ಕೊಳ್ಳಿ ಅಂತ ಯಾಕೆ ಹೇಳ್ತೀವಿ ಅಂದರೆ, ಅದು ದೊಡ್ಡದಾಗೋ ಬದಲು ಚಿಕ್ಕದ್ರಲ್ಲಿ ಹೋಗಿ ಅಂತ ಹೇಳಿರ್ತೀವಿ. ಇವ್ರು ಮಾಡಿಸ್ಕೊಳ್ಳಿದಾಗ ಏನಂತೆ, ಇನ್ನಷ್ಟು ದೊಡ್ಡದಾಗತ್ತೆ. ಸರ್, ಇಂತಹ ದೋಷಗಳಿದ್ದಂತಹ ಸಂದರ್ಭದಲ್ಲಿ ಏನು ಪರಿಹಾರ ಅನ್ನೋದು ಬಹಳ ಮುಖ್ಯ. ಹಾಗಾದ್ರೆ ಈಗ ಕಾಲರ್ ಇದ್ದಾರೆ, ಸಂಧ್ಯಾ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸಂಧ್ಯಾ ಅವರೇ. ನಮಸ್ತೆ ಮೇಡಮ್. ತಮ್ಮ ಪ್ರಶ್ನೆ ನಮಸ್ತೆ ಗುರುಜಿ. ನಮಸ್ತೆ. ನಮಸ್ತೆ. ನನ್ನ ಮಗಳ ಮದುವೆ ವಿಷಯ ಕೇಳಬೇಕಿತ್ತು. ವಿನಯ ಅಂತ. ವಿನಯವಾಗಿದ್ದಾಳ? ಇದ್ದಾಳೆ ಗುರುಜಿ. ಪರವಾಗಿಲ್ಲ. ಓಕೆ, ಆಮೇಲೆ ಅದೇ ಅವಳ ಮದುವೆ ವಿಷಯ ಕೇಳಬೇಕಿತ್ತು. ಈಗ ಅರ್ಜೆಂಟ್ ಇದೆಯಾ ಮದುವೆಗೆ? ಹೌದು ಗುರುಜಿ. ಎಷ್ಟು ವಯಸ್ಸು? 33 ಆಯ್ತು ಗುರುಜಿ. ಅಯ್ಯೋ, ಇನ್ನೂ 33 ಅದಾನೆ, ಪರವಾಗಿಲ್ಲ, ಅರ್ಜೆಂಟ್ ಏನಿಲ್ಲ. ಈಗ ಮಂದೇವ್ರು ಯಾರು? ವೀರಭದ್ರ ಸ್ವಾಮಿ. ಸರಿ, ಆಯಿತು. ನೀವು ವೀರಶೈವರಾ? ಸರಿ, ಮೊನ್ನೆ ಒಂದು ಕೆಲಸ ಮಾಡಿ, ವೀರಭದ್ರ ದೇವಸ್ಥಾನದಲ್ಲಿ 11 ವೀರಭದ್ರ ದೇವಸ್ಥಾನಗಳನ್ನ ನೋಟ್ ಮಾಡ್ಕೊಂಬಿಡಿ, ಇವತ್ತೇ ಲಿಸ್ಟ್ ಹಾಕೊಂಬಿಡಿ. ಲಿಸ್ಟನ್ನು ಮಾಡಿಕೊಂಡು ವೀಳ್ಯದೆಲೆನ ಅವಳ ಕೈಯಲ್ಲಿ 5 ವೀಳ್ಯದೆಲೆ, ವೀರಭದ್ರನಿಗೆ ಬರೀ ವೀಳ್ಯದೆಲೆ, ಒಂಚೂರು ತೊಟ್ಟು ಮುರಿದಿರಬಾರ್ದು, ಒಂಚೂರು ಹರಿದಿರಬಾರ್ದು, ಒಂಚೂರು ಗಾಯ ಆಗಿರಬಾರ್ದು, ಅಂದರೆ ವೀಳ್ಯದೆಲೆ ಅಷ್ಟು ಚೆನ್ನಾಗಿರ್ಬೇಕು, 5 ವೀಳ್ಯದೆಲೆ. ಸೊ 11 ವೀಳ್ಯದೆಲೆ, 11 ವೀರಭದ್ರ ದೇವಸ್ಥಾನಕ್ಕೆ ಇವಳಿಗೆ ಹೋಗ್ಬಿಟ್ಟು ಹೂ ಜೊತೆಗೆ 5 ವೀಳ್ಯದೆಲೆ ಕೊಟ್ಟು ಅರ್ಚನೆ ಮಾಡಿಸ್ಬೇಕು. ಹಿಂಗೆ ಅರ್ಚನೆ ಮಾಡಿಸಿ 5 ವೀಳ್ಯದೆಲೆ ಮಾತ್ರ ವಾಪಸ್ ತೊಗೊಂಡ್ಬಿಡ್ಬೇಕು. ತಗೊಂಡು ಹಾಗೇ ಶೇಖರಣೆ ಮಾಡಬೇಕು. 11 ವೀರಭದ್ರ ಆದ ಮೇಲೆ ಮನೆಗೆ ತಂದು ಆ ಎಲ್ಲ ವೀರಭದ್ರಂದು ಎಲ್ಲ ವೀಳ್ಯದೆಲೆಗಳನ್ನ ಒಣಗಿಸಿಟ್ಕೊಂಡು ಅದನ್ನು ಪುಡಿ ಹಾಕ್ಬಿಟ್ಟು ಓಂ ಶ್ರೀ ನಾಗಸುಬ್ರಹ್ಮಣ್ಯ ನಮಃ ಅಂತ ಇವಳು ಕೊಡ್ತಾ ಬರಬೇಕು. ಶುಕ್ರ ಪರಿವರ್ತನೆ ಆಗ್ತಾನೆ. ಕೇಂದ್ರ ಬಿಂದು ಆಗಿರ್ತಕ್ಕಂಥ ಚಂದ್ರ ಮುಂದೆ ಹೋಗಿರ್ತಕ್ಕಂಥ ಅವಕಾಶಗಳು ಅಂದರೆ 15 ದಿವಸಕ್ಕೆ ಒಂದ್ಸಲಿ ಚಂದ್ರ ಆಚೆ ಬರ್ತಾನೆ, 15 ದಿವಸಕ್ಕೆ ಚಂದ್ರ ಆಚೆ ಹೋಗ್ತಾನೆ. ಸೊ ಈ ಸಮಯದಲ್ಲಿ ಏನು ಅಂದರೆ, ಮದುವೆ ಈಗ ನೀವು ಮಾಡಕ್ಕೆ ಹೋಗದೇ ಇರೋದು ಒಳ್ಳೆಯದು, ನಿಧಾನ ಆಗಿರೋದು ತುಂಬ ಒಳ್ಳೆಯದು. ಆಗಸ್ಟ್ ಸೆಪ್ಟೆಂಬರ್ ಮೇಲೆ ಅಂದರೆ 22ನೇ ತಾರೀಕು ಸೆಪ್ಟೆಂಬರ್ ಮೇಲೆ ಮದುವೆಗಳನ್ನ ಯೋಜನೆ ಇವಳಿಗೆ ಬರುತ್ತೆ. ಆ ಟೈಮ್ ಮಾಡಿ. ಯಾಕಂದರೆ ಇವಳಿಗೆ ಮದುವೆನೇ ಶನಿ ನೀಚ, ಅಂದರೆ ವೃದ್ಧಾಪ್ಯದಲ್ಲಿ ಮದುವೆ ಮಾಡಿಸ್ತೀನಿ, ನೀವು ಹುಡುಕ್ತಾ ಬೇಗ ಮಾಡಿಸ್ಬಾರ್ದು. ಒಳ್ಳೇದಾಯಿತು, ಈಗ ಕೆಟ್ಟಿದ್ದೆಲ್ಲ ಒಳ್ಳೇದಕ್ಕೆ ಅಂತ. ಸೊ ಅವಳಿಗೆ ಮದುವೆ ಮಾಡಬೇಕು ಒಂದು. ಆಮೇಲೆ ತುಳಸಿ ಕಟ್ಟೆ, ಸಾಯಂಕಾಲ ಸೂರ್ಯ ಮುಳುಗೋದ ಮೇಲೆ ಒಂದು ದೀಪನ, ತುಳಸಿ ಕಟ್ಟೆ ಅಂದರೆ ದೀಪ ಹಚ್ಚಕ್ಕೆ ಪ್ರತಿದಿನ ಒಂದು ದೀಪ, ಕೈಕಾಲು ಮುಖ ತೊಳ್ಕೊಳ್ಳೋದು, ಒಂದು ದೀಪ ಹಚ್ಚಮ್ಮ ನಿಮ್ಮ ಮನೆ ತುಳಸಿ ಪಾಟ್ ಹತ್ರ ಅಥವಾ ಕಟ್ಟೆ ಹತ್ರ ನಮಸ್ಕಾರ ಮಾಡಿ ದೀಪ ಹಚ್ಚಲಿ. ಖಂಡಿತ ಇವಳು ಅನುಗ್ರಹ ಆಗುತ್ತೆ, ಏನು ಚಿಂತೆ ಮಾಡಬೇಕಾಗಿಲ್ಲ. ಆಗಸ್ಟ್ ಕಳಿಬೇಕು, ಸೆಪ್ಟೆಂಬರ್ 23 ಆದಮೇಲೆ ವ್ಯವಸ್ಥೆ ಆಗುತ್ತೆ. ಆದರೆ ವೀರಭದ್ರ ಮಾತ್ರ
11 ವೀರಭದ್ರ 5 ವೀಳ್ಯದೆಲೆ ಎಲ್ಲದಕ್ಕೂ ಕೊಟ್ಟು ವಾಪಸ್ ಇಸ್ಕೋಬೇಕು. ವೀಳ್ಯದೆಲೆನ ಹೂ ಕೊಟ್ಟು ಅಲ್ಲೇ ಅರ್ಚನೆ ಮಾಡಲಿ, ಆದರೆ ವೀಳ್ಯದೆಲೆ ತೊಗೊಂಬನ್ನಿ, ಒಳ್ಳೆಯದಾಗತ್ತೆ. ಸರ್, ಇನ್ನು ಮುಂದಿನ ಕರೆ ಬೆಂಗಳೂರಿನಿಂದ ರವೀಶ್ ಅವರು ಮಾಡಿದ್ದಾರೆ. ನಮಸ್ತೆ ರವೀಶ್ ಅವರೇ. ರವಿಶಂಕರ್ ಅಂತ ಮೇಡಮ್. ತಮ್ಮ ಪ್ರಶ್ನೆ ರವಿಶಂಕರ್ ಅವರೇ, ತಮ್ಮ ಪ್ರಶ್ನೆ. ಮೇಡಮ್ ನಮ್ದು 6/4/73 ಹುಟ್ಟಿದಿನ. ಏನ್ ಮಾಡ್ರು ಕೈಗೆತ್ತಾ ಇಲ್ಲ ಮೇಡಮ್. ಕೈ ದುಡ್ಡೇನಿರಲ್ಲ, ಸಾಲ ತೀರ್ಸಕ್ಕಾಗಲ್ಲ, ಸಾಲಕ್ಕೆ ಮತ್ತೆ ಸಾಲ ಈ ತರ ಆಗ್ತಾ ಇದೆ. ಆ ದುಡ್ಡೆಲ್ಲ ಬಂದಾಗ ಮೊದಲೇ ನಮ್ಮ ಕೈ ಕೊಟ್ಟಿದ್ರೆ ಇಟ್ಕೊಂಡಿರ್ತ, ಆಮೇಲೆ ಕೊಡ್ಬೋದಾಗಿತ್ತಾ? ಅಯ್ಯೋ, ಮದುವೆ ಮಕ್ಳು ಎಷ್ಟು ಜನ? 2 ಹೆಣ್ಮಕ್ಳು ಸಂಬಳ. ಮತ್ತೆ ಶುಕ್ರ ಪರಿವರ್ತನೆ ಆಗೋದು ಬೇಡವಾ? ಮಂದೇವ್ರು ಯಾರು? ಮನೆ ನಂಜುಂಡೇಶ್ವರ. ಈಗ ಮೈಸೂರು ನಂಜುಂಡೇಶ್ವರನಾ? ಹೌದು ಸ್ವಾಮಿ. ಇಬ್ಬರು ಹೆಣ್ಮಕ್ಳಿಗೂ ಮದುವೆ ಆಗಿಲ್ವಾ? ಇಲ್ಲ ಸ್ವಾಮಿಗಳು, ಒಬ್ಳು ಡಿಗ್ರಿ ಓದ್ತಾ ಇದ್ದಾಳೆ, ಒಬ್ಳು ಸೆಕೆಂಡ್ ಇಯರ್. ಸರಿ, ಒಂದು ಕೆಲಸ ಮಾಡಿ, ಮಂಗಳವಾರ ಅಥವಾ ಶುಕ್ರವಾರ 2 ಹೆಣ್ಮಕ್ಳನ್ನೋ ಶ್ರೀಮತಿನೋ ದಿನಗಳು ಇಲ್ದಿದ್ದಾಗ ಜ್ಞಾಪಕ ಇಟ್ಕೋಬೇಕು. ದಿನಗಳು ಇಲ್ದಿದ್ದಾಗ ಯಾವುದಾದ್ರೂ ಮಂಗಳವಾರ ಶುಕ್ರವಾರ ಕರೆಕ್ಟಾಗಿ 6 ಸಲ ನಂಜನಗೂಡಿಗೆ ಹೋಗಬೇಕು. ನಂಜನಗೂಡಲ್ಲಿ ವಿಶೇಷವಾಗಿ 6 ಸಲ ಹೋದಾಗಲೂ ಪ್ರಾರ್ಥನೆ ಮಾಡಿಕೊಂಡು ಸಾಯಂಕಾಲ ಶಾಲ್ಯಾನ್ನ ನೈವೇದ್ಯ ಮಾಡಿಸ್ಬೇಕು. ಬೆಳಗ್ಗೆ ಹೊತ್ತಲ್ಲ, ಸಾಯಂಕಾಲ 6 ಗಂಟೆ ಮೇಲೆ ನೈವೇದ್ಯ ಮಾಡಿಸ್ಬೇಕು. ಉತ್ತರಾಳಮ್ಮಕ್ಕೆ ನಂಜನಗೂಡು ನೋಡಿಕೊಂಡು ಉತ್ತರಾಳ ಮಾತ್ರ ಬರಬೇಕು. 18 ನಿಂಬೆಹಣ್ಣು ಹಾರ ನಿಮ್ಮ ಮಗಳಿಗೆ 2 ಹೆಣ್ಣು ಮಕ್ಕಳಿಗೂ ಮುಟ್ಟುಬಿಟ್ಟು ಪ್ರಾರ್ಥನೆ ಮಾಡಿ ಉತ್ತರಾಳಮ್ಮಂಗೆ ನಿಂಬೆಹಣ್ಣು ಹಾರ ಹಾಕಬೇಕು. ಅದು ಬಾಳೆ ನಾರಲ್ಲೇ ಆಗಿರಬೇಕು ನಿಂಬೆಹಣ್ಣು ಹಾರ. ಸೊ 1 ನಿಂಬೆಹಣ್ಣಿಗೆ ಬಾಳೆಹಣ್ಣು ನಾರಿಂಗೆ ದಬ್ಬಳದಲ್ಲಿ ಹಾಕಿ ಹೊರಗಡೆ ಬಿಟ್ಟಿರಬೇಕು. ಆ ಥರ 18ಕ್ಕೆ ಹಾಕಿ ಗಂಟು ಹಾಕಿದ್ರೆ ಒಂದು ಹಾರ ಆಗುತ್ತೆ. ಈ ಥರ 9 ಕರೆಕ್ಟಾಗಿ ಜ್ಞಾಪಕ ಇಟ್ಕೋಬೇಕು. 9 ಅಲ್ಲ 6 ಸಲ ನಮಸ್ಕಾರ ಮಾಡ್ಕೋಬೇಕಾದ್ರೆ ನಂಜುಂಡೇಶ್ವರನಿಗೆ 6 ಸಲ ಸಾಯಂಕಾಲ ಶಾಲೆಯನ್ನ ನೈವೇದ್ಯವನ್ನು ಮಾಡಿಸ್ಬೇಕು. ಜ್ಞಾಪಕ ಇಟ್ಕೊಳ್ಳಿ. 2 ಹೆಣ್ಮಕ್ಳನ್ನು ಕರ್ಕೊಂಡು ಹೋಗಬೇಕು. ಅದಾದ ಮೇಲೆ ನಮಸ್ಕಾರ ಮಾಡ್ಕೊಂಡು ಉತ್ತರಾಳಮ್ಮ ದೇವಸ್ಥಾನಕ್ಕೆ ಬಂದು ಅಲ್ಲಿ ಜ್ವಾಲಾಮುಖಿ ತ್ರಿಪುರ ಸುಂದರಿ ಬೆಟ್ಟದ ಕೆಳಗೆ, ಚಾಮುಂಡೇಶ್ವರಿ ಬೆಟ್ಟದ ಕೆಳಗೆ 2 ಹೆಣ್ಮಕ್ಳ ಕೈಯಲ್ಲೂ ಮಾಡಿಸಿ. ನಿಮ್ಮ ಶುಕ್ರ ಹೆಣ್ಮಕ್ಳು, ಆದಿತ್ಯ ಅಂದರೆ ತಂದೆ, ಅವರ ಅಭಿವೃದ್ಧಿಗೆ ಈ ದೋಷ ಹೋಗುತ್ತೆ, ಅನುಕೂಲ ಸಿಂಧು ಆಗುತ್ತೆ, ಒಳ್ಳೆಯದಾಗುತ್ತೆ. ಸರಿ, ಇನ್ನು ಮುಂದಿನ ಕರೆ ನಂಜನಗೂಡಿನಿಂದ ಸುಮಾ ಅವ್ರು ಮಾಡಿದ್ದಾರೆ. ನಮಸ್ಕಾರ ಸುಮಾ ಅವರೇ. ನಮಸ್ತೆ ಮೇಡಮ್. ತಮ್ಮ ಪ್ರಶ್ನೆ ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳ್ಬೇಕಿತ್ತು ಮೇಡಮ್. ಕೇಳಿ, ಪ್ರಶ್ನೆ ಕೇಳಿ. ಅದೇ ಗುರುಗಳ ಜೊತೆ ಮಾತಾಡ್ಬೇಕಿತ್ತು. ಮಾತಾಡ್ತಾ ಇದ್ದಾರೆ. ಗುರುಗಳೇ ನಮಸ್ತೆ. ನಮಸ್ತೆ. ಆಯ್ತಾ ಕಾಫಿ? ಆಯ್ತು. ಏನ್ ಸಮಾಚಾರ? ಸುಮಾ ಅಂತ ಹೇಳಿ ನನ್ನ ಹೆಸರು. ಸುಮಾ ಅಂತ ಹೇಳಿ. ರಾತ್ರಿ ಕನಸಲ್ಲೆಲ್ಲ ಹಾವುಗಳು ಕಾಣಿಸ್ಕೊತಾ ಇರುತ್ತೆ. ಕರೆಕ್ಟ್, ಒಳ್ಳೇದಾಗ್ಲಿ. ನಿದ್ದೆನೆ ಬರ್ತಾ ಸುಮಾ ಮದುವೆ ಆಗಿದ್ಯಾ? ಆಗಿದೆ ಗುರುಗಳೇ. ಸರಿ, ಹಾವು ಯಾವಾಗಾರು ಕನ್ಸಲ್ಲಿ ಬಂದಾಗ ಕಚ್ಚಿದ್ಯಾ? ಇಲ್ಲ ಕಚ್ಚಿಲ್ವಾ? ಕಚ್ಚಿಲ್ಲ. ಇವತ್ ಕೂಡ ಬೆಳಗಿನ ಜಾವ 6 ಗಂಟೆ ಅಷ್ಟೊತ್ತಲ್ಲಿ ಜೋಡಿ ಸರ್ಪ ಕೂಡ ಆರ್ದಂಗೆ ಕಾಣಿಸ್ತಾ ಅಂದ್ರೆ ಹಾವು ಇನ್ನು ಬರ್ತಾ ಇದೆ, ಇನ್ನು ಹಾವು ಕಚ್ಚಿಲ್ಲ. ಅಂದ್ರೆ ನಿಮಗೆ ಸರ್ಪದೋಷ ಹೋಗಿಲ್ಲ, ಹಾವು ಕಚ್ತಾನೆ ಇದೆ. ರಾಹು ಕೇತುಗಳ ಪ್ರಾಬ್ಲಮ್ಗಿಂತ ಸರ್ಪದೋಷ ಜಾಸ್ತಿ ಇದೆ. ಅದಕ್ಕೆ ಒಂದು ಕೆಲಸ ಮಾಡೋ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಥವಾ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿ. ಘಾಟಿ ಸುಬ್ರಹ್ಮಣ್ಯ ಏನು ಮಾಡಬೇಕು ಅಂದರೆ ಅರಿಶಿನ ಕೊಡಬೇಕು. 1 kg ಅರಿಶಿನ ನರಸಿಂಹಸ್ವಾಮಿಗೆ ಅಭಿಷೇಕ ಮಾಡಬೇಕು. ಅಕಸ್ಮಾತ್ ಆದರೆ ಕುಕ್ಕೆಗೆ ಹೋಗಿ ಬಂದರೆ ಒಳ್ಳೇದು. ಕುಕ್ಕೆಗೆ ಆಗಲ್ಲ, ನನಗೆ ಹತ್ತಿರದಲ್ಲೇ ಹೋಗ್ತೀನಿ ಅಂದರೆ ಮಂಗಳವಾರ ದಿವಸ ಅಥವಾ ಸೃಷ್ಟಿ ದಿವಸ ಅಥವಾ ಪಂಚಮಿ, ಜ್ಞಾಪಕ ಇಟ್ಕೋಬೇಕು. ಮಂಗಳವಾರ ಅಥವಾ ಸೃಷ್ಟಿ ಅಥವಾ ಪಂಚಮಿ ಈ ದಿವಸಗಳು ಹೋಗಿ ಅರಿಶಿನ, ಘಾಟಿ ಸುಬ್ರಹ್ಮಣ್ಯದಲ್ಲಿ ಅರಿಶಿನ, ದೊಡ್ಡಬಳ್ಳಾಪುರದ ಹತ್ರ ಅರಿಶಿನ ಕೊಟ್ಟು ಅಲಂಕಾರವನ್ನು ಅಭಿಷೇಕವನ್ನು ಮಾಡಿಸಿ ಆ ಅರಿಶಿನ ತಗೋಬೇಕು. ತಗೊಂಬಂದು ಮನೇಲಿ ಇಟ್ಕೊಂಡು ಸಂಕಲ್ಪ ಮಾಡಬೇಕು, ನಾಗಪ್ಪ ಏನೋ ದೋಷ ಇದ್ರೆ ಹಿಂಗೆಲ್ಲ ಕಾಡಿಸ್ಬೇಡ ಅಂತ. ಆಮೇಲೆ ನೋಡು ಕರೆಕ್ಟಾಗಿ ನಿಮಗೆ ದೋಷ ಹೋಗ್ತಾ ಇದೆ ಅಂದರೆ ಹಾವು ಬಂದು ಅದೇ ಕನ್ಸಲ್ಲಿ ಕಚ್ಚತ್ತೆ. ಕಚ್ಚಿದ ತಕ್ಷಣ ದೋಷ ಬಿಡುಗಡೆ ಆಗುತ್ತೆ. ಹಬ್ಬ ಕಚ್ತಪ್ಪ ಅಂತ ಅನ್ಸತ್ತಲ್ಲ, ಆವಾಗಲೇ ದೋಷ ಬಿಡುಗಡೆ ಅಂತ ದೇವ್ರಿಗೆ ಗೊತ್ತಿಲ್ಲದೆ ಅನುಕೂಲ ಆಗುತ್ತೆ. ಆಮೇಲೆ ಪ್ರತಿದಿನ ಸಾಯಂಕಾಲ ಟಿವಿನಲ್ಲಿ ಯಾವ್ದಾದ್ರು ಕ್ಯಾಸೆಟ್ಟಲ್ಲೋ ವಿಡಿಯೋದಲ್ಲೋ ಯೂಟ್ಯೂಬಲ್ಲೋ ಸ್ಕಂದ ಸೃಷ್ಟಿ ಅಂತಿದೆ, ಅದು ನಾನು ಮಾಡ್ಕೊ, KV ಕೊಟ್ಟು ಕೇಳು, ಸುಬ್ಬಣ್ಣ ದಯವಿಟ್ಟು ಹಾವು ದೋಷಗಳೆಲ್ಲ ಹೋಗ್ಲಪ್ಪ ಅಂತ ಕೇಳ್ಕೊ. ಖಂಡಿತ ಸ್ಕಂದ ಸೃಷ್ಟಿ ಹಾಕ್ಕೊಂಡ್ರೆ ಎಷ್ಟು ಜನಕ್ಕೆ ಇದು ಭಾಳ ಚೆನ್ನಾಗಿದೆ, ಚಿತ್ರದು ಚೆನ್ನಾಗಿದೆ, ಅದನ್ನು ಹಾಕ್ಕೊಂಡು ಕೇಳಬೇಕು, ಎಲ್ಲೋ ಕೂತ್ಕೊಳ್ಳೋದಲ್ಲ. ಖಂಡಿತ ಸುಮಾ ಎಲ್ಲ ಒಳ್ಳೇದಾಗತ್ತೆ, ಕುಟುಂಬಕ್ಕೂ ಅನುಕೂಲ ಆಗುತ್ತೆ. ಸರಿ, ಇನ್ನು ಧನ್ಯವಾದಗಳು ಸುಮಾ ಅವರೇ ಕರೆ ಮಾಡಿದ್ದಕ್ಕೆ. ಯಾದಗಿರಿಯಿಂದ ಬಸವರಾಜ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಬಸವರಾಜ್ ಅವರೇ. ಸರ್ ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು ಪ್ರಶ್ನೆ? ನಾನು 2ನೇ ಮಗನ ಬಗ್ಗೆ ಕೇಳಬೇಕಾಯ್ತು. ಕೇಳಿ, ಪ್ರಶ್ನೆ ಕೇಳಿ. 1999ನೇ ತಿಂಗಳ 21ನೇ ತಾರೀಕು ರೀ, ರೇವತಿ ನಕ್ಷತ್ರ. ಅವನು ಮದುವೆಗಾಗಿ ಪ್ರಯತ್ನ ಮಾಡಕ್ಕೆ ಆಗ್ತದ. 2 ಗಂಡು ಮಕ್ಳಾ? 3 ಜನ ರೀ ಸರ್, ಗಂಡು ಮಕ್ಕಳು. ಒಬ್ಬೊಂದು ಮದುವೆ ಆಗ್ಯದ, ಇನ್ನು 2 ಮದುವೆ ಮಾಡ್ಬೇಕಾಗ್ಯದ. 2 ಗಂಡು ಮಕ್ಳೆ? 3 ಜನ ಗಂಡು ಮಕ್ಳೆ? ಹೌದು ಸರ್. ಪರವಾಗಿಲ್ವೇ, ಎಲ್ಲ ಚಾನ್ಸ್ ಹೊಡೆದ್ರಿ. ಈಗ ಎಲ್ಲ ಗಂಡು ಮಕ್ಳಲ್ಲಿ ಯಾರು ಕನ್ನಡಕ್ಕೆ ಹಾಕೊಂಡಿದ್ದಾರೆ? ದೊಡ್ಡವ ಅಷ್ಟೇ ಇದೆ. ಅವನು ಈಗ ಒಂದು ಕನ್ನಡಕ ಯಾರು ಹಾಕೊಂಡಿದ್ದಾರೆ 3 ಜನದಲ್ಲಿ? ಹಿಂದೆ 3 ಜನ ಸರ್. ಎರಡನೇದವ್ 3ನೇದವ್ ಲಗ್ನ ಮಾಡ್ಬೇಕಾಯ್ತು ಸರ್.
ಅಯ್ಯೋ ಲಗ್ನ ಅಲ್ಲ, ಕನ್ನಡಕ ಚಸ್ಮಾ. ಚಸ್ಮಾ ಯಾರು ಹಾಕೊಂಡಿದ್ದಾರೆ 3 ಜನದಲ್ಲಿ ಹಿಂದೆ? ಯಾರು ಹಾಕೊಂಡಿಲ್ಲ ಸರ್, 3 ಜನನು ಹಾಕೊಂಡಿಲ್ಲ. ಸರಿ, ಒಳ್ಳೇದು. ಯಾರು 3 ಜನದಲ್ಲಿ ಯಾರು ಲೆಟ್ರಿನ್ ಅಲ್ಲಿ ತುಂಬಾ ಹೊತ್ತು ಕೂತ್ಕೊಂತಾರೆ? ಬಾತ್ರೂಮ್ ಗಂಟ್ಲೆ ಸಂಡಾಸಲ್ಲಿ ತುಂಬಾ ಹೊತ್ತು ಕೂತ್ಕೊಳ್ಳೋದು ಯಾರು? ಎರಡನೇದವ ಮೂರನೇದ ಅಂಗಡಿಯಲ್ಲಿ ಅಂಗಡಿಯಲ್ಲಿ ಅಂಗಡಿಲಿ ಕೂತ್ಕೊಂತಾನೋ ಗಂಟಲ್ಲಿ ಕೂತ್ಕೊಂತಾನೋ? ಕೂತ್ಕೊಳ್ಳೋದು ಲೆಟ್ರಿನ್ ಬಾತ್ರೂಮ್ ಅಲ್ಲಿ ಯಾರು? ಜಾಸ್ತಿ ಸರ್ ದೊಡ್ಡವ ಕುಂದಿರ್ತಾನ್ರಿ ಸರ್. ಸರಿ, ಅವ್ನ ಮದುವೆ ಆಗೋಗಿದೆ, ಬಿಟ್ಬಿಡೋಣ. ಈಗ ಉದ್ದ ದಿಢೀರ್ನ ಉದ್ದ ಯಾದವ್ನು ಯಾರು? ಇಬ್ರು ಗಂಡು ಮಕ್ಕಳು ಮದುವೆ ಆಗದಿದ್ದವರಲ್ಲಿ ಉದ್ದ ಆದವ್ರು ಯಾರು? ಇಬ್ರು ಉದ್ದನೇ ಅದಾರಿ ಸರ್. ಅಜ್ಜಿ ಹಂಗಲ್ಲ. ಎರಡನೇದವ ಸರ್. ಸಡನ್ ಆಗಿ ಈಗ ಚಿಕ್ಕದಾಗ ಕುಳ್ಗಿದ್ದ, ಸಡನ್ ಆಗಿ ಉದ್ದ ಆದವ್ನು ಯಾರು? ಸುಮಿತ್ ಸರ್. ಅಂದ್ರೆ ಎರಡನೇವನಾ? ಹಾ ಸರ್, ಸೊ ಎರಡನೇದವ್. ಸರಿ, ಒಂದ್ ಕೆಲಸ ಮಾಡಿ. ನೀವು ಯಾವ ಊರಲ್ಲಿ ಇರೋದು? ಶಾಪುರ್ ತಾಲೂಕ್ ಸರ್, ದೋರ್ನಹಳ್ಳಿ. ಶಾಪುರಲ್ಲಿ ಇದ್ದೀರಾ? ನೀವು ಬಿಜಾಪುರಕ್ಕೆ ಬರಕ್ಕಾಗತ್ತಾ? ಹಾ ಆಗ್ತದೆ ಸರ್. ಹತ್ರನೇನಾ? ಹಾ ಸರ್, ಒಂದು 150-60 ಕಿಲೋಮೀಟರ್ ಸರ್. ಅಥವಾ ಆಲ್ಮೇಲ್ ಹತ್ರನಾ ನಿಮಗೆ? ಅದು ಸರ್ ಜಾಸ್ತಿ ಹತ್ತಿರ ಆಗ್ತದೆ ಸರ್. ಆಲ್ಮೇಲ್ ಜಾಸ್ತಿ ಆಗುತ್ತೆ. ಬಿಜಾಪುರಕ್ಕೆ ಬರೋದು ವಾಸಿ. ಸೊ ಗುಡ್ಡಾಪುರ ದಾನಮ್ ದೇವಿಗೆ ಇವ್ನಿಗೆ ಯಾರು ಕಲ್ಯಾಣ ಆಗ್ಬೇಕು ಅಂತಿದ್ರಲ್ಲ, ಹಾ ಸರ್. ಅಲ್ಲಿ ಗುಡ್ಡಾಪುರದ ಹತ್ರನೇ ಪರಿಪೂರ್ಣವಾಗಿರ್ತಕ್ಕಂಥ ಸೀತಾವನ ಅಂತಿದೆ. ಹಾ ಸರ್. ಗುಡ್ಡಾಪುರ ದಾನಮ್ ದೇವಿ ಗೊತ್ತಾ? ಗುಡ್ಡಾಪುರದ ದಾನಂದಿ ಗುರುತು ಸರ್. ಬಿಜಾಪುರದ ಹತ್ರಕ್ಕೆ ಬಂದು ಗುಡ್ಡಾಪುರ ದಾನಮ್ ದೇವಿಗೆ ಹೋಗ್ಬೇಕು. ನೀವು ಬಿಜಾಪುರಕ್ಕೆ ಬಂದೇ ಹೋಗ್ಬೇಕು. ಅಲ್ಲಿಗೆ ಹೋದಾಗ ಮೀರಜ್ಗೆ ಹತ್ರ ಅಲ್ಲಿ ಹೋಗಿ ಇವನಿಗೆ ಕಲ್ಯಾಣ ಆಗ್ಬೇಕಾದವನಿಗೆ, ಆಮೇಲೆ ಉದ್ದ ಸಡನ್ ಆಗಿ ಆಗಿರ್ತಕ್ಕಂಥ ಎರಡನೇ ಅವನಿಗೆ ನಿಮ್ಗೆ ಏನು ಮದುವೆ ಆಗಬೇಕು ಅಂತಿದ್ದೀರಾ, ಅಲ್ಲಿ ಸೀತಾವನ ಅಂತಿದೆ. ಅಲ್ಲಿ ನೀರು ತಾನಾಗೇ ಉಕ್ಕತ್ತೆ. ಕಲ್ಯಾಣ ವಿವಾಹ ದೋಷ ಪರಿಹಾರ ಅಂತಲೇ ಅಲ್ಲಿ ದೇವಸ್ಥಾನದಲ್ಲಿ ಮಾಡಿಸ್ತಾರೆ. ಸೊ ಇವನ್ಗೆ ಏನು ಮಾಡಿ, ಪುಟಾಣಿದಾಗಿರ್ತಕ್ಕಂಥ ಅರ್ಶಿಣದ ಕೊಂಬನ್ನ ಅಮ್ಮನವ್ರಿಗೆ ಕಟ್ಟಿಸ್ತಾರೆ. ಇವನು ಫಸ್ಟ್ ಕಟ್ಟಿಸ್ಬಿಟ್ಟು ಅಮ್ಮ ಪ್ರಾರ್ಥನೆ ಮಾಡಿ ಇವನ ಕೈಯಲ್ಲಿ ದಾರ ಕೊಟ್ಟು ಕಟ್ಟಿಸ್ತಾರೆ ದೇವರಿಗೆ. ಆ ಕಟ್ಟದ ಮೇಲೆ ಆ ಮರದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಎಲೆಗಳನ್ನ ತರಬೇಕು. ಮರದಲ್ಲಿ ಮರಿಬಾರ್ದು, ಮರದಲ್ಲಿ ಎಲೆಗಳನ್ನ ತರಬೇಕು. 5 ಎಲೆಗಳು ತೊಗೊಂಬನ್ನಿ. ಅದನ್ನು ಇವನು ಎಲ್ಲಿ ಕಿಸೆಯಲ್ಲಿ ಇಟ್ಕೊತಾನೋ, ದೇವ್ರ ಮನೇಲಿ ಇಡ್ತಾನೋ, ಕ್ಯಾಶ್ ಬಾಕ್ಸಲ್ಲಿ ಎಲ್ಲಿ ಇಡ್ತಿರೋ ಇಟ್ಕೊಳ್ಳಿ. ಮದುವೆ ಆದ ನಂತರ ಇದನ್ನು ತೊಗೊಂಡೋಗಿ ಮತ್ತೆ ವಾಪಸ್ ಒಪ್ಪಿಸ್ಬೇಕು. ಸೊ ದಾನಮ್ ದೇವಿಯಿಂದ ಕರೆಕ್ಟಾಗಿ 6 ಕಿಲೋಮೀಟರ್ ದೂರದ ಸೀತಾವನ ಇದೆ. ಇದನ್ನು ಮಾಡಿಸಿ ಕಲ್ಯಾಣ ವಿವಾಹ ದೋಷ ಪರಿಹಾರ ಆಗುತ್ತೆ, ಲಗ್ನ ಚೆನ್ನಾಗಿ ಆಗತ್ತೆ. ಸರಿ, ಇನ್ನು ದಾವಣಗೆರೆಯಿಂದ ಭಾರತಿ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಭಾರತಿ ಅವರೇ. ನಮಸ್ತೆ ಮೇಡಮ್. ತಮ್ಮ ಪ್ರಶ್ನೆ ಯಾರ ಬಗ್ಗೆ? ಮಗಳ ಬಗ್ಗೆ ಕೇಳ್ಬೇಕು ಮೇಡಮ್ ಅವರೇ. ಕೇಳಿ, ಪ್ರಶ್ನೆ ಕೇಳಿ. ಕೆಲಸ ಸಿಗ್ತಾ ಇಲ್ಲ ಗುರುಗಳೇ. 2 ವರ್ಷ ಪ್ರಯತ್ನ ಮಾಡ್ತಾ ಇದ್ದಾಳೆ. ಏನು ಪ್ರಯತ್ನ ಮಾಡ್ತಿಲ್ಲಮ್ಮ ಅವನು. ಏನ್ ಮಾಡ್ತಿದ್ದಾನೆ ಪ್ರಯತ್ನ? ಏನ್ ಮಾಡ್ತಾನೆ ಅವನು ಕೆಲಸ? ಮಗಳು ಸರ್. ಏನ್ ಮಾಡ್ತಾಳೆ? ಇಂಜಿನಿಯರಿಂಗ್ ಓದಿದ್ದಾಳೆ, ಕೆಲಸ ಹುಡುಕ್ತಾ ಇದ್ದಾಳೆ. ಯಾರ ಜೊತೆ ಹುಡುಕ್ತಿದ್ದಾಳೆ? ಕೆಲಸ ನಿಜವಾಗಿ ಹುಡುಕ್ತಿದ್ದಾಳೆ? ಬೇರೆ ಕೆಲಸ ಮಾಡ್ಕೊಂತಾನೆ ಹುಡುಕ್ತಾ ಇದ್ದಾಳೆ ಸರ್. ಅವಾಗ ಒಂದು ಕೆಲಸ ಮಾಡಿ, ಮನೆ ಹತ್ರ ಯಾವ್ದಾರ ಗೋಶಾಲೆ ಇದೆಯಾ? ಗೋಶಾಲೆ ಇಲ್ಲ ಸರ್, ಹಸುಗಳು ಇದಾವೆ, ಅದು ಕಟ್ಟಿದ್ದಾರೆ ಬೇರೆಯವರು. ಸರಿ, ಬೇರೆಯವ್ರ ಮನೇಲಿ ಒಂದು 5-6 ಹಸುಗಳಿದೆಯಾ? ಇದೆ. ಸಾಯಂಕಾಲದ ಹೊತ್ತು ಸೂರ್ಯ ಮುಳುಗದ ಮೇಲೆ ಚತುರ್ದಶಿ ದಿವಸ, ಪಂಚಮಿ, ಚತುರ್ದಶಿ, ತ್ರಯೋದಶಿ ಅಂತ ಇರುತ್ತೆ. ಬೀದಿಗೆ, ತದಿಗೆ, ಚೌತಿ ಅಂತ. ಚತುರ್ದಶಿ ಜ್ಞಾಪಕ ಇಟ್ಕೊಳ್ಳಿ, 0 ಹಾಕೊಂಡು ಇಟ್ಕೊಂಬಿಡಿ. ಪ್ರತಿ ತಿಂಗಳು ಚತುರ್ದಶಿ, ಒಂದು ಅಮಾವಾಸ್ಯೆ, ಪೌರ್ಣಮಿಗೆ 2 ಸರಿ ಚತುರ್ದಶಿ ಬರುತ್ತೆ. ಪೌರ್ಣಮಿ ಚತುರ್ದಶಿ, ಅಮಾವಾಸ್ಯೆ ಚತುರ್ದಶಿ. ಆ ಚತುರ್ದಶಿ ದಿವಸ ಹಸುನ ಚೆನ್ನಾಗಿ ತೊಳಿಬೇಕು. ಇವಳೇ ಹೋಗ್ಬೇಕು ಸಾಯಂಕಾಲ. ಚೆನ್ನಾಗಿ ತೊಳೆದು ಅರ್ಶಿನ ಕುಂಕುಮ ಹಚ್ಚಿ ನಮಸ್ಕಾರ ಮಾಡಿ ಗೋ ಪೂಜೆ ಮಾಡ್ಕೊಂಡು ಬರಲಿ. ಇವಳು ಕೆಲಸ ಇಮ್ಮಿಡಿಯೇಟಾಗಿ ಸಿಗುತ್ತೆ. ಯಾಕೆ ಸಿಗಲ್ಲ ನಾನು ನೋಡ್ತೀನಿ. ಸೆಗಣಿ ಗಿಗಣಿ ಎಲ್ಲ ಬಾಚಬೇಕು, ಬಾಲ ಎಲ್ಲ ಚೆನ್ನಾಗಿ ತೊಳಿಬೇಕು, ಪ್ರಾರ್ಥನೆ ಮಾಡಬೇಕು. ಆ ಬಾಲ ತೊಳಿತಾ ಇದ್ದಾಗ ನಂಗೆ ಒಂದೊಳ್ಳೆ ಕೆಲಸ ಸಿಗಲಿ. ಹಸು ಅಯ್ಯೋ ವಾಸನೆ ಹೊಡಿತ ಸೆಗಣಿ ಅಂತೆಲ್ಲ ನಾಟಕ ಮಾಡಬಾರ್ದು. ಕ್ಲೀನಾಗಿ ತೊಳೆದು ಅದಕ್ಕೊಂದು ಲಕ್ಷ್ಮ ವಿಭೂತಿ ಹಚ್ಚಿ ನಮಸ್ಕಾರ ಮಾಡಿ, ಅದಕ್ಕೇನಾದರೂ ಬಾಳೆಹಣ್ಣು, ಬೆಲ್ಲ, ಅಕಸ್ಮಾತ್ ಏನಾದರೂ ತಿನ್ನಿಸ್ಬಿಟ್ಟು ನಮಸ್ಕಾರ ಮಾಡಿ, ನೈವೇದ್ಯ ಇಟ್ಟು ಪ್ರಾರ್ಥನೆ ಮಾಡಿ ಕರೆಕ್ಟಾಗಿ ಪ್ರದಕ್ಷಿಣೆ ಹಾಕಿ ಬನ್ನಿ. ಯಾಕೆ ಸಿಗಲ್ಲ ನಾನು ನೋಡ್ತೀನಿ. ಪರಿಪೂರ್ಣ ರಕ್ಷಾ ಕವಚ, ದೇವಿ ಅನುಗ್ರಹ ಆಗುತ್ತೆ. ಪಕ್ಕದಲ್ಲಿ ಹೋಗಿ ಯಾರನ್ನಾದ್ರೂ ಕೇಳಿ, ಅನುಗ್ರಹ ಆಗುತ್ತೆ. ಸರಿ, ಈಗ ನಾಗೇಂದ್ರ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ನಾಗೇಂದ್ರ ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ಏನ್ ತಮ್ಮ ಪ್ರಶ್ನೆ? ನಮ್ಮ ಬಗ್ಗೆ ನಮಗೆ ಕೇಳಬೇಕಾಗಿತ್ತು ಮೇಡಮ್. ಕೇಳಿ, ಪ್ರಶ್ನೆ ಕೇಳಿ. ಗುರುಜಿ ಇದ್ದಾರೆ. ಗುರುಜಿಗಳೇ ನಮಸ್ಕಾರ. ಶುಭಮ್ ಹೇಳಿಪ್ಪ ನಾಗೇಂದ್ರ. ನೋಡು, ಕಾಳಸರ್ಪ ದೋಷಕ್ಕೆ ನಾಗೇಂದ್ರನೇ ಫೋನ್ ಮಾಡ್ಬಿಟ್ಟಿದ್ದಾನೆ. ಸ್ವಾಮಿ, ನಾನು ಚೆನ್ನಾಗಿ ಸಂಪಾದನೆ ಮಾಡಿದೆ. ನನ್ನ ಡೇಟ್ ಆಫ್ ಬಂತು 10/6/66. ಬ್ಲಾಕ್ ಅಂಡ್ ವೈಟ್ ಹೇಳಿ. 60 ವರ್ಷ ನಡೀತಾ ಇದೆ. ಚೆನ್ನಾಗಿ ಸಂಪಾದನೆ ಮಾಡಿದೆ ಸ್ವಾಮಿ, ಏನು ಉಳಿಸ್ಕೊಳ್ಳಿಲ್ಲ. ಹೆಂಡತಿ ಮಕ್ಕಳಿಂದ ಸಮಾಧಾನ ಇಲ್ಲ. ನನ್ನ ಹೆಸರಲ್ಲಿ ಏನೂ ಇಲ್ಲ. ನಾನು ಸಂಪಾದನೆ ಮಾಡಿ ನನ್ನ ಹೆಸರಲ್ಲಿ ಏನೂ ಇಲ್ಲ. ಒಂಥರ ಒಂಟಿ ಆಗ ಅನ್ಸುತ್ತೆ ಜೀವನ. ಒಂಟಿ ಅಂತ ಯಾಕೆ ಅನ್ಕೋಬೇಕು? ಭಗವಂತ ಇದ್ದಾನೆ, ಎಲ್ಲಾರ್ಗು ಅನಾಥೋ ದೇವರಕ್ಷಕ, ದೇವರಿದ್ದೇ ಇದ್ದಾನೆ ಹೇಳಿ. ಆಮೇಲೆ ನೀವು ಮಾಡಿದ್ದೆಲ್ಲ ಎಲ್ಲೂ ವೇಸ್ಟ್ ಆಗಲ್ಲ. ಯಾವತ್ತಾದ್ರೂ ಅದು ಕಾಪಾಡತ್ತೆ, ತಲೆ ಕೆಡಿಸ್ಕೋಬೇಡಿ. ಹೆಂಡತಿ ಮಕ್ಕಳಿಂದ ನೆಮ್ಮದಿ ಅನ್ನೋದಿಲ್ಲ. ಅಯ್ಯೋ, ತಲೆ ಕೆಡಿಸ್ಕೋಬೇಡಿ. ನಾನೇ ಒಂದು ಹೊಸ ಆಶ್ರಮ ಕಟ್ತೀನಿ, ಅಲ್ಲಿ ಬಂದು ಸೇರ್ಕೊಳ್ಳಿರುತ್ತೆ, ಬೇಜಾರಿಲ್ಲ. ಈಗ ಏನಾಗ್ಬೇಕು ಹೇಳಿ. ಮಾತಾಡೇ 20 ವರ್ಷ ಆಯ್ತು ನಾವು ಹೆಂಡತಿ ಸಂಸಾರದ ಜೊತೆ.
ಮನೆಯಲ್ಲೇ ಇದ್ದೀನಿ. ಹಾಂ, ನೀವು ಒಬ್ಬರೇ ಇದ್ದೀರಾ? ಇಲ್ಲ, ಜೊತೆಲೇ ಇದೀವಿ. ಮಕ್ಳು ಕೆಲ್ಸಕ್ಕೆ ಹೋಗ್ತಾರೆ, ಹಾಂ ಗಂಡ ಹೆಂಡತಿ ಮತ್ತೆ ಇದೀವಿ. ಹಾಂ, ಆದ್ರೂ ನಾವು ಮಾತಾಡಲ್ಲ. ಈಗ ಮಾತಾಡ್ಬೇಕಾ ನೀವು ಇಬ್ರು? ಏನ್ ನೆಮ್ಮದಿ ಇಲ್ಲ ಸ್ವಾಮಿ. ಹೆಂಡತಿ ಮಕ್ಳಿಂದ ಏನು ನೆಮ್ಮದಿ ಇಲ್ಲ ನಮ್ಗೆ. ಪಾಪ ನೀವು ಸಂಪಾದನೆ ಮಾಡ್ತಿಲ್ವೋ ಏನೋ ಅನ್ಕೊಂಡು ಅವ್ರಿಗೆ ಒಂದು ತಾತ್ಸಾರ ಚಿಂತೆ, ನಿಮ್ಮನ್ನು ಮೊದಲಾಗಿ ನೆಗ್ಲೆಕ್ಟ್ ಮಾಡಿರ್ತಾರೆ. ಸೈಟ್ ತಗೊಂಡೆ, ಮನೆಗಳು ಕಟ್ಟೆ, ಕಾರುಗಳು ತಗೊಂಡೆ, ಬಂಗಾರ ಮಾಡಿದೆ, ಎಲ್ಲ ಮಾಡಿದೆ, ಯಾವ ಹೆಸರಲ್ಲಿಲ್ಲ. ಒಟ್ಟಲ್ಲಿ ನಿಮಗೆ ಮರ್ಯಾದೆ ಕೊಡ್ತಾ ಇಲ್ಲ. ಹಾ ಹೌದು ಸ್ವಾಮಿ. ಈಗ ನೆಮ್ಮದಿಯಾಗಿ ಇರ್ತಕ್ಕಂಥ ಊರು ನೀವು ಯಾವ ಊರು? ಶಿಡ್ಲಘಟ್ಟ. ಸಿಡ್ಲುಗಟ್ಟದಲ್ಲಿದ್ದೀರಾ? ಭಾಳ ಸಂತೋಷ. ಒಂದು ಕೆಲಸ ಮಾಡಿ, ಹಾ ನೀವುಗಳು ವಿಶ್ವೇಶ್ವರ ಅನುಗ್ರಹವನ್ನು ಪಡಿತಕ್ಕಂಥ ಅವಕಾಶ, ದತ್ತಾತ್ರೇಯರ ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ವಿರೂಪಾಕ್ಷ ಅಂತ ಊರು, ಮುಳಬಾಗ್ಲ ಹತ್ರ, ನಿಮ್ಗೆ ಹತ್ರ ಆಗತ್ತೆ. ಹಾ ಹಾ. ವಿರೂಪಾಕ್ಷ ಅಂತ ಊರು ಹೆಸರೇ? ವಿರೂಪಾಕ್ಷ. ಹಾಂ, ಮುಳಬಾಗ್ಲು ಬಂದ್ಬಿಟ್ರೆ ವಿರೂಪಾಕ್ಷ ಅಂತ ಊರ ಹೆಸರೇ ವಿರೂಪಾಕ್ಷ. ಹಾ ಹಾ. ಅಲ್ಲಿಗೆ ಬಂದು ದತ್ತಾತ್ರೇಯರು ತಂದೆ. ಕುರುಳು ಮೇಲೆ ಹೋಗ್ತೀವಲ್ಲ, ದಾರಿ ಇದೆ ಸ್ವಾಮಿ. ನೀವು ಎಲ್ಲಾದ್ರೂ ಹೋಗಿ, ಹಿಂಗಾದ್ರೂ ಬಂದ್ ಬಸ್ಸಲ್ಲಿ ಹೋಗಿ, ಕಾರಲ್ಲಿ ಹೋಗಿ, ಬೇಡ ಅಂದಿಲ್ಲ, ನಾನು ಹೇಳ್ದ ಕೇಳಿ. ವಿರೂಪಾಕ್ಷ ಅಂತ ಊರು, ಅಲ್ಲಿ ದತ್ತಾತ್ರೇಯರ ತಂದೆ ಆತ್ರಿ ಮಹರ್ಷಿಗಳು ಪ್ರತಿಷ್ಠಾಪನೆ ಮಾಡಿದ ಜಾಗ. ಸಾಯಂಕಾಲದೊತ್ತು ಒಂದು ಯಾವ್ದಾದ್ರು ಬಿಲ್ಪತ್ರೆ ಅರ್ಚನೆನೋ, ಬೆಳಗ್ಗೆ ಹೊತ್ತು ಬಿಲ್ಪತ್ರೆ ಅರ್ಚನೆನೋ, ಮಧ್ಯಾಹ್ನದ ಹೊತ್ತು. ಯಾಕೆ ಅದೇ 3 ಸಲ ಹೇಳ್ತೀನಿ ಅಂದರೆ, 3 ಸಲ ಬಣ್ಣ ಚೇಂಜ್ ಆಗುತ್ತೆ. ದತ್ತಾತ್ರೇಯ ಅವತಾರ ಅದು. ಆ 3 ಸಲಿನೂ ಬಣ್ಣ ಚೇಂಜ್ ಆಗುತ್ತೆ. ವಿರೂಪಾಕ್ಷ ಅನ್ನೋ ಊರ ಹೆಸರು, ಅಲ್ಲಿರೋ ಲಿಂಗಕ್ಕೆ 3 ಸಲ ವಿಶೇಷ. ಅಲ್ಲಿ ನೀವು ಪ್ರಾರ್ಥನೆ ಮಾಡಿಕೊಂಡು, ನನಗೆ ನೆಮ್ಮದಿ ಕೊಡು, ನನಗಿರ್ತಕ್ಕಂಥ ಇದಕ್ಕೆಲ್ಲ ದೋಷಗಳನ್ನ ಹೋಗಲಾಡಿಸು ಅಂತ ಕೇಳಿ. ಯಾಕೆಂದ್ರೆ ದತ್ತಾತ್ರೇಯ ತಂದೆಗೂ ಹೀಗಾಗೋಯ್ತಲ್ಲ ಅಂತ ವಿತಂಡವಾದ ಒದ್ದಾಡ್ತಿದ್ರಂತೆ. ಆಮೇಲೆ ಒಳ್ಳೆ ಶಾಂತಿ, ನೆಮ್ಮದಿ ವಾತಾವರಣ ಆಯಿತು. ನಿಮಗೂ ಒಳ್ಳೆ ಶಾಂತಿ ಸಿಗಲಿ, ನೆಮ್ಮದಿ ಸಿಗಲಿ, ಕುಟುಂಬ ಚೆನ್ನಾಗಿರಲಿ, ತಲೆ ಕೆಡಿಸ್ಕೊಬೇಡಿ, ಧೈರ್ಯವಾಗಿರಿ. ಇರೋ ಅಷ್ಟು ದಿವಸ ನೆಮ್ಮದಿಯಾಗಿ ಹಾಯ್ ಹಲೋ ಅಂದ್ಕೊಂಡಿರಿ. ಹೆಂಡತಿ ಮಾತಾಡಿದ್ರೆ ಸಂತೋಷ, ಮಾತಾಡಿದ್ರೆ ಪಕ್ಕದಲ್ಲಿ ಪಾನಿಪುರಿ ಅವಳ ಜೊತೆ ಮಾತಾಡಿ, ಬೇಡ ಅಂದಿಲ್ಲ, ಆರಾಮಾಗಿರೋದು ಕಲ್ತ್ಕೊಳ್ಳಿ ಅಷ್ಟೇ. ಓಕೆ, ಈಗ ನೆಕ್ಸ್ಟ್ ಮೈಸೂರಿನಿಂದ ಕೋಮಲೇಶ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಕೋಮಲೇಶ್ ಅವರೇ. ನಮಸ್ತೆ ಮೇಡಮ್. ಹಾಂ ನಮಸ್ತೆ, ಹೇಳಿಮ್ಮ. ತಮ್ಮ ಪ್ರಶ್ನೆ ಕೋಮಲೇಶ್ ಅಂತ ನನ್ನ ಮಗ ಗುರುಜಿ. ಕೋಮಲೇಶ್ ಮಗನ ಹೆಸರು. ಫೋನ್ ಮಾಡಿದಾಗ ನಿಮ್ಮ ಹೆಸರು ಹೇಳ್ಬೇಕು, ಹೇಳಿ. ಕಲ್ಪನಾ ಅಂತ ನಾನು. ಹಾ, ಮತ್ತೆ ಅವ್ರ ಪಾಪ ಕೋಮಲೇಶ್ ಅಂದ ತಕ್ಷಣ ಇದೇನು ಹೆಂಗ್ಸ್ ವಾಯ್ಸ್ ಬಂತಲ್ಲ ಅನ್ಕೊಂಡ್ರು. ಕಲ್ಪನಾ, ಹೇಳಿಮ್ಮ. ಮಗ ಕೋಮಲೇಶ್ ಅಂತ. ಏನ್ ಮಾಡ್ಬೇಕು ಹೇಳಿ. ಮಿಥುನ ರಾಶಿ. ಮದ್ವೆ ಇನ್ನು ಸೆಟ್ ಆಗ್ತಾ ಇಲ್ಲ ಗುರುಜಿ. ಎಷ್ಟು ಜನಕ್ಕೆ ಮದ್ವೆ ಆಗ್ಬೇಕಪ್ಪ? ಎಲ್ಲ ಜನಕ್ಕೂ ಮದ್ವೆನೇ ಬೇಕು. ಮಗ ಏನ್ ಮಾಡ್ತಾನೀಗ? ಇಂಜಿನಿಯರ್ ಮಾಡ್ಕೊಂಡಿದ್ದೇನೆ ಗುರುಜಿ. ಇಂಜಿನಲ್ಲಿ ನೀರ್ ಹಾಕ್ತಾ ಇದ್ದಾಗ ಲವ್ ಗಿವ್ ಮಾಡಿಲ್ವಾ? ಇಲ್ಲ ಗುರುಜಿ. ಬೇಡ ಅಂತ ಹೇಳಿದ್ರ? ಇಲ್ಲ ಗುರುಜಿ, ಒಬ್ನೇ ಮಗ. ಒಬ್ಬನೇನೆ, ಏನ್ ಲವ್ ಮಾಡಬಾರ್ದು ಅಂತಿದ್ಯಾ? ಇಲ್ಲ, ಆಗಿಲ್ಲ. ಹಾ ಸರಿ. ಈಗ ಅವನಿಗೆ ಯಾವ ವಾರ ಬೆಳಗ್ಗೆ, ಯಾವ ವಾರ ಹುಟ್ಟಿದವನು? ರಾತ್ರಿ ಶುಕ್ರವಾರ 11 ಗಂಟೆಗೆ ಗುರುಜಿ. ಶುಕ್ರವಾರ ರಾತ್ರಿ ಹುಟ್ಟಿದವನು. ಸೊ ಸಂಜೆ ಹುಟ್ಟಿದವ್ರಿಗೆ ಏನು ಅಂದ್ರೆ, ಸಾಯಂಕಾಲದಲ್ಲಿ ಮಂದಸ್ಮಿತ ಅಂತ ಕರಿತೀವಿ. ನಿಧಾನಕ್ಕಾಗತ್ತೆ ಕೆಲಸಗಳು, ಕೈಗೆ ಬಂದಿದ್ದು ಬಾಯಿಗೆ ಬರಲ್ಲ. ಸೊ ಇಂಥವ್ರಿಗೆಲ್ಲ ಏನು ಮಾಡಬೇಕು, ದೇವಿ ಪ್ರಾರ್ಥನೆ ಅಂತ ಹೇಳ್ತೀವಿ. ಅಂದರೆ ಯಾವ್ದಾದ್ರು ಮಾರಮ್ಮನ ದೇವಸ್ಥಾನದಲ್ಲಿ ಅಮ್ಮನವ್ರಿಗೆ, ಮಾರಮ್ಮನ ದೇವಸ್ಥಾನಕ್ಕೆ ಅವಳಿಗೆ ಏನು ಅಂದರೆ, ವಾಸನೆ ಸುಗಂಧ ಪರಿಮಳವಾಗಿರ್ತಕ್ಕಂಥದ್ದು, ಏನೋ ಸಂಪಿಗೆ ಹೂವು, ತಾಳೆ ಹೂವು, ಘಮ 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 ಅಂತ ಸುಗಂಧರಾಜ, ಈ ಥರದ ಬಿಡಿ ಹೂಗಳನ್ನು ಸಾಯಂಕಾಲದ ಹೊತ್ತು ಅರ್ಚನೆ ಮಾಡಿಸ್ಬೇಕಂತೆ. ಯಾವುದಾದ್ರೂ ಒಂದು ವಿಶೇಷವಾಗಿರ್ತಕ್ಕಂಥ ಶುಕ್ರವಾರ ಇವನು ಹುಟ್ಟಿದ ವಾರ ಅದು. ಸಾಯಂಕಾಲ ಸೂರ್ಯ ಮುಳುಗದ ಮೇಲೆ ಮಾರಮ್ಮ, ಜ್ಞಾಪಕ ಇಟ್ಕೋಬೇಕು, ಅವಳು ಚೌಡೇಶ್ವರಿ ಆಗ್ಬೋದು, ಗಂಗಮ್ಮ ಆಗ್ಬೋದು, ಬರೀ ಮಾರಮ್ಮ ಆಗ್ಬೋದು, ನಿಮ್ಮನೆ ಹತ್ರ ಇರ್ತಕ್ಕಂಥ ಪುಟ್ಟ ದೇವಸ್ಥಾನ ಆಗ್ಬೋದು. ಅವಳಿಗೆ ಸಾಯಂಕಾಲದ ಹೊತ್ತು ಇವನೇ ಹೋಗ್ಬಿಟ್ಟು ಒಂದು ಒಳ್ಳೆ ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥ ಘಮ 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 ಅಂತ ಇರ್ತಕ್ಕಂಥ ಸುಗಂಧ ಪರಿಮಳವಾಗಿರೋ ಹೂನ ಅರ್ಚನೆ ಮಾಡಿಸಿ, ನಮಸ್ಕಾರ ಮಾಡಿ ಸ್ವಲ್ಪ ಕೂತ್ಕೊಂಡ್ಬರ್ಲಿ. ಗುರುಜಿ ಅಲ್ಲಿ ಅರ್ಚನೆ ಮಾಡಲ್ಲ ಮಾರಮ್ಮನ ದೇವಸ್ಥಾನದಲ್ಲಿ. ಮಾರಮ್ಮನ ದೇವಸ್ಥಾನದಲ್ಲಿ ಅರ್ಚನೆ ಮಾಡೋರು ಇಲ್ಲ ಗುರುಜಿ, ಬೇರೆ. ಅಯ್ಯೋ, ಇನ್ನೊಂದು ಮಾರಮ್ಮನ ಹುಡುಕಿ, ಒಬ್ಳೆ ಇದ್ದಾನ, ಊರಿಗೆ ತುಂಬಾ ಇರೋಳು. ಬೇರೆ ರೋಡ್ಗೆ ಹೋಗಿ, ನಿಮ್ ಏರಿಯಾ ಬಿಟ್ಬಿಟ್ಟು ಹೋಗಿ. ಯಾವ ಏರಿಯಲ್ಲಿ ಇರೋದು ನೀವು? ಲಲಿತಾದ್ರಿ ನಗರ, ಮೈಸೂರು. ಮೈಸೂರು. ಅಯ್ಯೋ, ಬೇಕಾಟಿದ್ದಾಳೆ. ಉತ್ನಾಳ ದೇವಸ್ಥಾನಕ್ಕೆ ಹೊರಗೂ ಹೋಗಕ್ಕಾಲ್ವಾ ಅವನಿಗೆ? ಸಪ್ತಮಾತ್ರಿಕೆ ದೇವಸ್ಥಾನಕ್ಕೆ ವಿಜಯನಗರಕ್ಕೆ ಹೋಗಕ್ಕಾಗಲ್ವಾ? ಹೋಗ್ಬೋದು ಗುರುಜಿ. ಮತ್ತೆ ಎಲ್ಲ ಇದೆ, ಫಸ್ಟ್ ಕ್ಲಾಸ್ ಆಗಿ ಹೋಗಿ ಬನ್ನಿ. ಇಲ್ದೇ ಇದ್ರೆ ಹೊರಗಡೆ ಔಟರ್ ರಿಂಗ್ ರೋಡ್ ಅಲ್ಲಿ ಅಲ್ಲೊಂದು ಜಲಗೇರಮ್ಮ ಅಂತಿದ್ದಾಳೆ, ಅವಳ ಹತ್ರ ಹೋಗಕ್ ಕೇಳಿ. ಎಲ್ಲೋದ್ರೆ ಏನಂತೆ, ಹೋಗ್ಬಿಟ್ಟು ನೆಮ್ಮದಿಯಾಗಿ ಕೂತ್ಕೊಳ್ಳಿ. ನೀವು ಅಕಸ್ಮಾತ್ ಆದ್ರೆ ಸಾಯಂಕಾಲದ ಹೊತ್ತು ಇಬ್ರು ಹೋಗಿ ಒಳ್ಳೆ ಫಸ್ಟ್ ಕ್ಲಾಸ್ ಆಗಿ ಅರ್ಚನೆ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ. ಅಲ್ಲಿ ಏನಾಗುತ್ತೆ, ಆಕರ್ಷಣೆ ಅಂತ ಹೇಳುತ್ತೆ. ಯಾರಾದ್ರೂ ಅಲ್ಲೇ ಬಂದು ಜಾತಕ ಕೊಡ್ಬೋದು, ಅಥವಾ ಇವ್ನು ನೋಡ್ಬಿಟ್ಟು ಹಬ್ಬ ಒಂದು ಕಳೆ ಕೊಡ್ಬೋದು, ಮಗು ಕಳೆ, ಒಳ್ಳೇದು ಅನುಗ್ರಹ ಆಗಲಿ. ಬಟ್ ಏನು ಅಂದರೆ, ಇವನು ಮದುವೆ ಮಾಡ್ಬೇಕಾಗಿ ಜ್ಞಾಪಕ ಇಟ್ಕೊಳ್ಳಿ, ಕನ್ನಡಕ್ಕೆ ಹಾಕೊಂಡ್ರೆ ಹುಡುಗಿ ಸಿಗ್ತಾಳೆ. ಹಾಗೆ ಅಂದರೆ ಬೇಡ ಅನ್ಬಿಡ್ಬೇಡಿ, ಬೇಕಾದ್ರೆ ಲೆನ್ಸ್ ಹಾಕೊಳ್ಳಿ, ಆಮೇಲೆ ಅದಕ್ಕೇನು ದೊಡ್ಡದೇನಿಲ್ಲ. ಒಳ್ಳೆ ಹುಡುಗಿ ಸಿಗ್ತಾಳೆ, ಗೃಹಿಣಿ ಒಳ್ಳೆ ಚೆನ್ನಾಗಿರ್ತಾಳೆ, ಕೂದಲು ಉದ್ದ ಇರುತ್ತೆ, ಕನ್ನಡಕ ಒಂದು ಹಾಕ್ತಾಳೆ. ನೀಚ ರವಿ ನೀಚನಾಗಿದ್ದಾಗ, ನಿಧಾನ ಮದುವೆ ಆದಾಗ ಇವ್ರಿಗೆಲ್ಲ ಹಾಗೆ ಸಿಗೋದು ಅಂತ. ಒಂದು ಕೆಲಸ ಅಷ್ಟು ಮಾಡಿ. ಸೊ ಅಮ್ಮನವ್ರು ಪ್ರಾರ್ಥನೆ ಮಾಡಿ, ಒಳ್ಳೇದಾಗಲಿ, ಅತಿ ಶೀಘ್ರದಲ್ಲಿ ಕಲ್ಯಾಣ ಆಗಲಿ. ಗುರುಜಿ, ಈಗ ಸಂತಾನ ಸಮಸ್ಯೆಗೂ ಈ ಸರ್ಪದೋಷ ಕಾರಣನಾ? ಖಂಡಿತ. ಸಂತಾನ ಸಮಸ್ಯೆ ಆಗಬೇಕು ಅಂದರೆ ಗರ್ಭಕೋಶದಲ್ಲಿ ಅಣು ಸೇರುತ್ತೆ ಅಂತ, ಪ್ರಥಮ ಪಾದ ಅಂತ ಕರಿತೀವಿ. ಸೊ ಒಂದು ಅಣು ಶುರುವಾದಾಗ ಹಾವಿನ ರೂಪದಲ್ಲೇ ಇರುತ್ತೆ, ಅದಕ್ಕೆ ಮತ್ಸ್ಯಾವತಾರ ಅವತಾರದಲ್ಲಿದೆ ಮಗು ಅಂತ ಕರಿತೀವಿ. ಸೊ ನಾಗಪ್ಪನ ಅನುಗ್ರಹ ಇದ್ರೇ ಒಂದು ಸಂತಾನ ಉಸಿರಾಡಬೇಕಾದ್ರೂ. ಸೊ ಇನ್ನೊಂದು ತಮಾಷೆ ಅಂದರೆ, ಕಾಳಸರ್ಪದೋಷದಲ್ಲಿ ಒಳ್ಳೇದು ಆಗುತ್ತೆ, ಕೆಳದು ಆಗುತ್ತೆ.
ನೋಡಿ, ಕಾಳಸರ್ಪ ದೋಷ ಇದ್ದಾಗ ಏನು ಮಾಡ್ತೀವಿ ಅಣ್ಣ, ಕೆಲವರಿಗೆಲ್ಲ ಗಂಡಾಂತರ ಹುಷಾರು ಅಂತ ಕೇಳ್ತೀನಿ. ಗಂಡಾಂತರ ಹುಷಾರು ಅಂದ ತಕ್ಷಣ ಕೆಲವರು ಭಯ ಪಟ್ಬಿಡ್ತಾರೆ. ಗಂಡಾಂತರ ಹುಷಾರು ಅಂದರೆ ಆ ಸಮಯಕ್ಕೆ ಹೇಳಿರ್ತೀನಿ, ಮೋದಿ ಅವ್ರಿಗೂ ಗಂಡಾಂತರ ಇದೆ ಅಂತ ಮೊನ್ನೆ ತಾನೇ ಹೇಳಿದಾಗ ಎಲ್ಲರೂ ಹುಚ್ಚು ನನ್ನ ಮಕ್ಕಳು, ಬ್ರಹ್ಮಾಂಡ ಗುರುಗಳು ಸರಿ ಇಲ್ಲ, ನಕ್ಕರು. ಅಯ್ಯೋ, ನಿಮ್ಮಷ್ಟು ಪೆದ್ದುಗಳು ಯಾರೂ ಇಲ್ಲ. ನಾನು ಹೇಳಿದಾಗ ಗಂಡಾಂತರ ಅಂದರೆ ಗನ್ ಇಟ್ಕೊಂಡು ಶೂಟ್ ಮಾಡಬೇಕು ಅಂತಲ್ಲ. ಈಗ ಅವರು ಚೈನಾಗೆ ಹೋಗಿದ್ರು, ಯಾರೋ ಮೋದಿಯವರು. ಚೈನಾಗೆ ಹೋದಾಗ ದೆರ್ದದವರೆಲ್ಲ ಇಡೀ ಪ್ರಪಂಚದಲ್ಲಿ ಚೈನಾದವರು ಒಂದು ಸಂಚು ಮಾಡಿದ್ರು, ಮೋದಿನ ಸಾಯಿಸೇಬೇಕು ಅಂತ. ಕಾಪಾಡಿದ್ದು ಯಾರು ಗೊತ್ತಾ ನಿಮಗೆ? ಇದೇ ರಷ್ಯನ್ ಪ್ರೆಸಿಡೆಂಟು. ಇಮಿಡಿಯೇಟಾಗಿ ಮೋದಿನ ಅವ್ರ ಕಾರಲ್ಲಿ ಕೂತ್ಕೊಂಡ್ಬಿಟ್ರು. ಸೂಕ್ಷ್ಮ ರೂಪದಲ್ಲಿ ಗೊತ್ತಾಗೋಯ್ತು ಅವ್ರಿಗೆ ಈ ನನ್ನ ಮಕ್ಕಳು ಸಂಚು ಮಾಡಿದ್ದಾರೆ ಅಂತ. ತಕ್ಷಣ ಏನು ಮಾಡಿದ್ರು, ಮೋದಿನ ಇದೇ ಪುಟಿನ್ನು ಲಕ್ಷ್ಮಣ್ ರಷ್ಯಾದವರು ಕಾಪಾಡಿಕೊಂಡು ಅವ್ರ ಕಾರಲ್ಲಿ ಕೂಡಿಸ್ಕೊಂಡು ಬಂದ್ಬಿಟ್ರು. ನೀವೆಲ್ಲ ಅನ್ಕೊಂಡು ಏನು ಟಿ ವಿಲೆಲ್ಲ ತೋರಿಸ್ತಾ ಇದ್ರಿ, ಓ ಮೋದಿ ಫಸ್ಟ್ ಕ್ಲಾಸಾಗಿ ಪುಟಿನ್ ಜೊತೆ ಕೂತ್ಕೊಂಡ್ಬಂದ್ರು, ನೋಡಿದ್ರ ಯೋಗ ಅಂತ. ಹಂಗಲ್ಲ, ಭಗವಂತ ಕಾಪಾಡ್ದ. ಅದಕ್ಕೆ ಯಾದೇವಿ ಸರ್ವಭೂತೇಶ ಮಾತೃರೂಪೇಣ ಸಂಸ್ಥಿತ ಅಂತ ನಮಗೆ ಗೊತ್ತಿಲ್ಲದೇನೆ ಎಷ್ಟು ಪೂಜೆ ಪುನಸ್ಕಾರ ಮಾಡಿರ್ತೀವೋ ಅದು ಫಿಕ್ಸೆಡ್ ಡಿಪಾಸಿಟಾಗಿ ನಮ್ಮನ್ನು ಕಾಪಾಡುತ್ತೆ. ಯಾವತ್ತು ಕಾಪಾಡುತ್ತೋ, ಹೇಗೆ ಕಾಪಾಡೋದು ಗೊತ್ತಿಲ್ಲ. ರಾಹುಕೇತು ಕೆಟ್ಟದಲ್ಲ, ಆದರೆ ರಾಹುಕೇತುನ ಆವಾಗವಾಗ ಹಾಯ್ ಹಲೋ ಅನ್ಬೇಕು. ಅವರೆರಡು ಬೀಗದ ಕೈ. ಸಂಸಾರದಲ್ಲಿ ಬೀಗ ಹಾಕ್ಬೋದು, ಮಕ್ಕಳಲ್ಲಿ ಬೀಗ ಹಾಕ್ಬೋದು, ದುಡ್ಡಲ್ಲಿ ಬೀಗ ಹಾಕ್ಬೋದು, ವ್ಯವಹಾರದಲ್ಲಿ ಬೀಗ ಹಾಕ್ಬೋದು, ಗೊತ್ತಿಲ್ಲ. ಆ ಬೀಗ ತೆಗೆಸ್ಕೊಂಬರಕ್ಕೆ ನಿಮ್ಗೆ ಕಷ್ಟ ಏನು? ಸೊ ಪ್ರತಿ 1 ವರ್ಷಕ್ಕೆ ಯಾರಿಗೇ ಕಾಳಸರ್ಪ ದೋಷ ಇರಲಿ, ಪ್ರತಿ 1 ವರ್ಷಕ್ಕೆ ಕಾಳಸ್ತಿಗೆ ಹೋಗ್ಬೇಕು. ಇಡೀ ಜಗತ್ತಲ್ಲಿ ವಾಯುಲಿಂಗ ಯಾವುದಾದ್ರೂ ಇದ್ದರೆ ಕಾಳಸ್ತೇಶ್ವರ. ಪಂಚಭೂತಗಳಲ್ಲಿ ವಾಯುಲಿಂಗ. ಆ ವಾಯು ಹೆಂಗೆ ಅಂದರೆ ಆಸ್ಫೋಟ, ದೊಡ್ಡದಾಗೂ ಆಗ್ಬೋದು, ವಾಯು ಚಿಕ್ಕದಾಗೂ ಆಗ್ಬೋದು, ವಿಷವಾಗೂ ಆಗ್ಬೋದು, ಅಥವಾ ಸುಗಂಧ ಪರಿಮಳವಾಗಿರಬೇಕು, ಗೊತ್ತಿರಲ್ವ ನಮಗೆ. ಆ ರಾಹು ಅನುಗ್ರಹ ಇವತ್ತಿಗೂ ಜ್ಞಾಪಕ ಇಟ್ಕೊಳ್ಳಿ. ರಾಹುಗೆ ಅವನಿಗೆ ಏನು ಅಂದರೆ ಸ್ವರ್ಣಭಾನು ಅಂತ ಅವನ ಹೆಸರು. ಅವನು ಕಟ್ಟಾಗಿ 2 ಆದಾಗ ಮಾತ್ರ ರಾಹು ಕೇತು ಆಗ್ತಾನೆ. ಅವನಿಗೆ 2 ಹೆಂಡತಿರು. ಅಷ್ಟೂ ವಿಶೇಷವಾಗಿ ಶಿವನ ಪೂಜೆ ಮಾಡೋದೇ ಕಾಳಿಸ್ತೀವಿ. ಸೊ ಆ 2 ಹೆಂಡತಿರು ಪೂಜೆ ಮಾಡಿರ್ತಕ್ಕಂಥದ್ದು ಪತಿವ್ರತರಿಂದ. ಇವತ್ತು ಯಾರ್ಯಾರಿಗೆ ದೋಷ ಇದೆಯೋ, ಈ ಭೂಮಂಡಲದ ದೋಷ ಇದೆಯೋ, ಸಪ್ತಮಾತ್ರೆಗೆ ಸ್ಮರಣೆ, ರಾಹುಕೇತು ಸ್ಮರಣೆ ನೀವು ಮಾಡಬೇಕಾದ್ರೆ ಜ್ಞಾಪಕ ಇಟ್ಕೊಳ್ಳಿ. ಯಾವತ್ತಿದ್ರು ಗಣೇಶ ಸುಬ್ರಹ್ಮಣ್ಯ ಹೆಗಲ ಮೇಲೆ ಕೈ ಹಾಕೊಂಡಿರ್ತಾನೆ ಗೊತ್ತಾ? ರಾಹು ಯಾರನ್ನು ಪೂಜೆ ಮಾಡ್ತಾನೆ? ಸಾಕ್ಷಾತ್ ಸುಬ್ರಹ್ಮಣ್ಯನ. ಕೇತು ಯಾರನ್ನು ಪೂಜೆ ಮಾಡ್ತಾನೆ? ಗಣಪತಿನ. ಅದಕ್ಕೆ ಇವತ್ತು ಗಣೇಶ ಸುಬ್ರಹ್ಮಣ್ಯ ಇರೋ ಫೋಟೋನಾದರೂ ಪೂಜೆ ಮಾಡ್ಬೋದು. ಆಮೇಲೆ ಮುಸಲ್ಮಾನರನ್ನೆಲ್ಲ ಆ ಕಾಲದಲ್ಲಿ ಮಹಾರಾಜರು ಯಾಕೆ ಕಾಪಾಡ್ತಿದ್ರು? ಕ್ರಿಶ್ಚಿಯನ್ರನ್ನೆಲ್ಲ ಒಂದು ಕೆಲಸಕ್ಕೆ ಯಾಕೆ ಇಟ್ಕೊಂಡಿದ್ರು ಗೊತ್ತಾ ನಿಮಗೆ ಬ್ರಿಟಿಷರು? ಅದಕ್ಕೇನು ಅಂದರೆ ಕ್ರಿಶ್ಚಿಯನ್ಸ್ ಅಂತ. ಕ್ರಿಶ್ಚಿಯನ್ ಅಂದರೆ ಕೇತು. ಸೊ ಕೇಸ್ ದೋಷ ಹೋದಾಗ ನಮ್ಮ ಫ್ರೆಂಡ್ ಸರ್ಕಲ್ ಏನು ಹೇಳ್ತಿದ್ರು, ಇವರಿಗೆಲ್ಲ ಬ್ರೆಡ್ ಕೊಡ್ಬಿಡ, ಬ್ರೌನ್ ಬ್ರೆಡ್ ಕೊಡಿಸ್ಬಿಡೋ ಕ್ರಿಶ್ಚಿಯನ್ಸ್ ಅವರಿಗೆ ಫ್ರೆಂಡ್ ಸರ್ಕಲ್ ಅನ್ನೋರು. ರಾಹು ಅಂದರೆ ಏನು ಮಾಡೋರು? ಬಡ ಮಾಂಸಾಹಾರವನ್ನು ಬಡ ಮುಸ್ಲಿಮ್ಸ್ಗೆ ದಾನವನ್ನು ಮಾಡು ಅಂತ. ಅದಕ್ಕೆ ಒಂಟೆ ನೋಡ್ಕೊತಿದ್ದ, ಆನೆ ನೋಡ್ಕೊತಿದ್ದ. ಮಹಾರಾಜ ಏನು ಮಾಡೋದು? ಊಟ ಉಪಚಾರಗಳನ್ನು ಹಾಕ್ಬಿಟ್ರೆ ರಾಹು ದೋಷ ಪರಿಹಾರ. ಇದೆಲ್ಲ ತಿಳ್ಕೋಬೇಕು. ಗುರು ಅಂದರೆ ಬ್ರಾಹ್ಮಣ, ಶೂದ್ರ ಅಂದರೆ ಕ್ಷತ್ರಿಯ ಕ್ಷಣಿ. ಸೊ ಇದೆಲ್ಲ ಒಂದೊಂದು ಗ್ರಹಗಳ ಪರಿಭಾವದಲ್ಲಿ ರಾಹುಕೇತುಗಳ ದೋಷಗಳನ್ನ ಪರಿಹಾರ ಮಾಡೋದು ಹೀಗೇನೆ. ಸೊ ಇವತ್ತು ನಾವು ಸುವರ್ಣ ಮುಖಾಂತರ ಇಡೀ ಭೂಮಂಡಲದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾರಾದರೂ ಹೇಳಿದ್ರು ಅಂದರೆ ಕಾಳಸರ್ಪ ದೋಷ ನಾಳೆನೇ ಹುಟ್ಟದಬ್ಬ ಯಾರ್ದೋ? ಇದೇ ಯುಗಾದಿ ಹಬ್ಬ 18ನೇ ತಾರೀಕಿಂದ ಶುರು ಆದರೆ ಅವ್ನು ಕರೆಕ್ಟಾಗಿ ಜುಲೈ 27ವರೆಗೂ ಪೂರ್ತಿಯಾಗಿ ಕಾಳಸರ್ಪ ದೋಷ. ಆದರೆ ಏನು ಅಂದರೆ 15 ಡೇಸ್ ಚಂದ್ರ ಆಚೆ ಬಂದ್ಬಿಡ್ತಾನೆ, ತಿರುಗಿ 15 ಡೇಸ್ ಒಳಗೆ ಸೇರ್ಕೊತಾನೆ. ಸೊ ಚಂದ್ರ ಸೇರ್ಕೊಂಡಾಗ ಮನಸ್ಸು ಎಲ್ರಿಗೂ ಹಗುರು ಆಗುತ್ತೆ, ಆತಂಕನೂ ಬರುತ್ತೆ. ಸೊ ನಾವೆಲ್ಲರೂ ಎಚ್ಚರಿಕೆಯಾಗಿರಬೇಕು. ಅಂದರೆ ಎಲ್ಲ ಹೊರದೇಶದಿಂದ ಬರ್ತಕ್ಕಂಥ ಆತಂಕಗಳಿಗೂ ರೆಡಿ ಇರಬೇಕು. ಎಂಥ ಕಷ್ಟಗಳು ಬಂದರೂ ಎದುರಿಸಕ್ಕೆ ರೆಡಿ ಇರಬೇಕು. ಸೊ ಇದನ್ನೇ ಕಾಳಸರ್ಪ ದೋಷ ಅಂತ ಮಾಡಿರ್ತಕ್ಕಂಥದ್ದು ವಿಶೇಷತೆ. ಇನ್ನು ನಾವು ಹಬ್ಬದ ದಿವಸ ಇನ್ನೇನು ಬಂದ್ಬಿಡ್ತೀವಿ, ಯುಗಾದಿ ಹಬ್ಬಕ್ಕೆ ಬರ್ತೀವಿ ಲೈವ್ ಅಂತ ಇಟ್ಕೊಳ್ಳೆ. ಆದರೂ ಸಹ ಇವತ್ತು ನಾನು ವೀಣಾ ಎಲ್ಲ ಬಂದು ನಿಮ್ಮೆಲ್ಲರಿಗೂ ಆತಂಕಗಳು ದೂರ ಆಗುತ್ತೆ, ಆದರೂ ಜಾಗೃತಿಯಾಗಿರಬೇಕು. ಇಂಥ ಒಂದು ಕಾಳಸರ್ಪ ದೋಷ ಮನುಷ್ಯನಿಗಿರೋದಲ್ಲದೆ ಪ್ರಪಂಚಕ್ಕೆ ಬಂತ ಅಂದರೆ ಎಷ್ಟು ಯುಗಗಳ ನಂತರ ಬಂದಿರಬೇಕು. ಈ ಥರ ಎಲ್ಲ ಗ್ರಹಗಳು ಒಂದು ಕಾಳಸರ್ಪ ದೋಷದಲ್ಲಿ ಸೇರ್ಕೋಬೇಕು ಅಂದರೆ ಸುಮ್ಮನೆ ಅಲ್ಲ. ಅದು ಯಾರ್ದೋ? ಶನಿ ಮನೆ, ಸೂರ್ಯನ ಮನೆ, ತಂದೆ ಮನೆ, ಮಗನ ಮನೆ. ಅದೇ ಕುಂಭರಾಶಿ, ಇದೇ ಸಿಂಹರಾಶಿ. ಹಾಗಾದ್ರೆ ಗುರುಜಿ, ಈ ರಾಹುಕೇತು ಮನುಷ್ಯರ ಬಗ್ಗೆನೇ ಬರೋದಾದ್ರೆ ಪ್ರತಿಯೊಬ್ಬರಿಗೂ ಏನಂತಂದ್ರೆ ಆರೋಗ್ಯದ ಬಗ್ಗೆ ಮೊದಲ ಪ್ರಶ್ನೆ ಇದ್ದೇ ಇರುತ್ತೆ. ಈ ರಾಹುಕೇತು ರೋಗವನ್ನ ತಂದು ಕೊಡ್ತವೆ ಅಂತ. ಸೊ ಬರೀ ಚರ್ಮ ರೋಗನ ಅಥವಾ ಬೇರೆ ತರದ ರೋಗನೂ ಕೂಡ? ರಾಹು ಬಂದು ರೋಗಕಾರಕ, ಚರ್ಮ ವ್ಯಾಧಿ, ಚರ್ಮಕ್ಕೆ ಸಂಬಂಧಪಟ್ಟನು. ಕೇತು ಬಂದು ಜ್ಞಾನಕಾರಕ, ಆದರೆ ಕೇತು ಬಂದು ಮೂಳೆಗೆ ಸಂಬಂಧಪಟ್ಟವನು, ನರಕ್ಕೆ ಸಂಬಂಧಪಟ್ಟವನು. ಅಯ್ಯೋ ಕತ್ತು ರಾತ್ರಿ ಮಲ್ಕೊಂಡಿದ್ದೆ ಹಿಡ್ಕೊಂಡ್ಬಿಡ್ತು ಅಂದರೆ ಅದು ಕೇತುಗೆ ಸಂಬಂಧಪಟ್ಟಿರೋದು, ರಾಹುಗೆ ಸಂಬಂಧಪಟ್ಟಿರಲ್ಲ. ಮೇಲ್ ಚರ್ಮ ಎಲ್ಲಾನು ಮಂಗು ಬಂದ್ಬಿಡ್ತು, ಅಯ್ಯೋ ನಾನು ಚೆನ್ನಾಗಿ ಮುಚ್ಕೊಳ್ಳೋಣ. ನೀವು ಎಷ್ಟೇ ಇಲ್ಲಿ ಉಜ್ಕೊಂಡ್ರು ಶನಿ ಜೊತೆ ರಾಹು ಇದ್ರೆ ಮಂಗು ತಾನಾಗೇ ಬಂದಿರೋದು ಹೋಗಲ್ಲ. ಕೆಲವರಿಗೆ ಮಂಗು ಬಂದಾಗ ಒಳ್ಳೇದು ಮಾಡುತ್ತೆ, ಮಂಗು ಹೋಗುವಾಗ ಒಳ್ಳೇದು ಮಾಡುತ್ತೆ. ಅದಕ್ಕೆ ಹೇಳೋದು, ಮಂಗು ಬಂದಾಗ ಒಳ್ಳೇದಾಗ್ಬಿಟ್ರೆ ನಿಮಗೆ ತುಂಬ ಕಷ್ಟ, ಹೋಗುವಾಗ ತುಂಬ ಕಷ್ಟ ಅನ್ಭವಿಸ್ತೀರ. ಬಂದಾಗ ಅಕಸ್ಮಾತ್ ಕಷ್ಟ ಬಂದರೆ ಹೋಗುವಾಗ ತುಂಬ ಸಂತೋಷ ಪಡ್ತೀರಿ. ಯಾಕೆಂದರೆ ಯಶೋ ಕೀರ್ತಿ ಜಯಲಲಿತಾ ಕೂಡ ಮಂಗು ಫಸ್ಟು ಬಂದಾಗ ತುಂಬ ಒಳ್ಳೇದಾಗೋಯ್ತು. ಆಗಬಾರ್ದಾಗಿತ್ತು 20 ಇಯರ್ಸ್ ಶುಕ್ರನ ಜೊತೆ ರಾಹು ಬಂದ್ಬಿಟ್ರು. ಅದಕ್ಕೆ ಜೈಲು, ಕಷ್ಟ, ಅನಾರೋಗ್ಯ ಆಗೋಯ್ತು. ಯಾಕೆ ಎಕ್ಸಾಂಪಲ್ ಹೇಳಿದ್ರೆ ಎಂಥ ದೊಡ್ಡವನು ಕೂಡ ತಪ್ಪಿಸಿದ್ದಿಲ್ಲ. ಮಹಾರಾಜರಿಗೆ ಇದೇ ಕಾಳಸರ್ಪ ದೋಷ ಸಾಯೋ ಸಮಯಕ್ಕೆ ಬಂತು. ಯಾರೋ ಶ್ರೀಕಂಠ ದತ್ತೊಡೆಯರಿಗೆ ಅವ್ರಿಗೇನಾಯಿತು? ಸಾಯೋ ಸಮಯ ಕರೆಕ್ಟಾಗಿ ರಥಚಕ್ರ ಬರಬೇಕಾದ್ರೆ, ಆನೆಗೆ ಅಂಬಾರಿ ಮಾಡಬೇಕಾದ್ರೆ ಆ ಚಕ್ರದಿಂದ ಇಳಿದ್ರು, ಸರ್ರಂತ ಕಾಲು ಕುಯ್ಕೊಂಡ್ಬಿಡ್ತು ಯಡಿಯೂರಪ್ಪ ಮುಖ್ಯಮಂತ್ರಿಗಳಾಗ. ಆಗ ರಕ್ತ ಹೋಗ್ತು. ರಾಹು ಬಂದು ರಕ್ತಕಾರಕ. ಅದಕ್ಕೆ ಹೇಳೋದು ಹುಷಾರಾಗಿ ಓಡಾಡಿ.
ಗುರುಜಿ ಜಾರದೇ ಇದ್ದಂಗೆ ಓಡಾಡಿ, ತಗುಲ್ಸ್ಕೊಳ್ದಿದ್ದಂಗೆ ಓಡಾಡಿ ಅಂತ ಹೇಳ್ತಿರ್ತೀವಿ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿರೋದ್ರಿಂದ ಪರಿಹಾರ ಬಹಳ ಮುಖ್ಯ. ಎಲ್ಲರೂ ಏನ್ ಮಾಡ್ಕೋಬಹುದು ಪರಿಹಾರಾರ್ಥವಾಗಿ? ಎಲ್ಲರೂ ಇಡೀ ಜಗತ್ತಲ್ಲಿ ತ್ಯಾಗ ಮಾಡಬಹುದು. ಏನಂತ? ಮಾಂಸಾಹಾರ ತ್ಯಾಗ ಮಾಡಬಹುದು. ಅಟ್ಲೀಸ್ಟ್ ಸೋಮವಾರ, ರಾಹುಗೆ ಇಷ್ಟವಾಗಿಲ್ಲದೆ ಇರೋ ದಿನಗಳಲ್ಲಿ ಸೋಮವಾರ, ಗುರುವಾರ, ಶನಿವಾರ, ಮಂಗಳವಾರ ತ್ಯಾಗ ಮಾಡಿ. ಅಮಾವಾಸ್ಯೆ, ಪೌರ್ಣಮಿ, ಷಷ್ಠಿ, ಏಕಾದಶಿ 8 ಕರೆಕ್ಟಾಗಿ 8 ಜ್ಞಾಪಕ ನೋಡಿ, 8 ಅಂತ. ಈ 8 ದಿನ ಅಟ್ಲೀಸ್ಟ್ ತ್ಯಾಗ, ಬೇರೆಯವ್ರಿಗೋಸ್ಕರ ಅಲ್ಲ, ಜಗತ್ತು ಒಳ್ಳೇದಾಗಲಿ ಅಂತ ತ್ಯಾಗ ಮಾಡಿ. ಆಮೇಲೆ ಮನೆ ದೇವ್ರನ್ನ ಮಾತ್ರ ಮರಿಬೇಡಿ. ಸಪ್ತಮಾತ್ರೆಗೆ ಸ್ಮರಣೆ ಮಾಡಿ. ಹುತ್ತಕ್ಕೆ ಹೋಗ್ಬಿಟ್ಟು 5 ಪ್ರದಕ್ಷಿಣೆ, ಸೂರ್ಯ ಮುಳುಗಿದ ಮೇಲೆ ಮೂಗುತ್ತಾದರೂ ಸರಿ, ಗಟ್ಟಿ ಹುತ್ತಾದರೂ ಸರಿ, ಹುತ್ತ ಹಾವಿದೆ ಕೈ ಹಾಕಿ ನೋಡಕ್ಕೆ ಹೋಗಬೇಡಿ, ಅದಕ್ಕೆ ಪ್ರದಕ್ಷಿಣೆ ಮಾಡಿ. ರಾಹುಗೆ, ಕೇತುಗೆ ಇಬ್ರಿಗೂ ಯಾರಾದರೂ ಒಬ್ಬನೇ ಗುರು ಅಂದರೆ ಆಸ್ತಿಕ ಮಹಾಮುನಿ. ಅದು ಯಾರು ಅಂದರೆ, ಯಾವತ್ತು ಬಿಳಲ್ ಬಿಡದೇ ಇರೋವಂಥ ಆಲದ ಮರ ಇರುತ್ತೋ, ಬಿಡದೇ ಇರೋ ಆಲದ ಮರನೋ ಅಥವಾ ಅತ್ತಿ ಮರ ಇರುತ್ತೋ, ಅಲ್ಲಿ ಆಸ್ತಿಕ ಮಹಾಮುನಿಗಳಿರ್ತಾರೆ. ಅದಕ್ಕೆ ಕರೆಕ್ಟಾಗಿ ಪ್ರದಕ್ಷಿಣೆ ಮಾಡಿದ್ರೆ ನಿಮ್ಗೆ ಅದಕ್ಕಿಂತ ದೊಡ್ಡ ಪರಿಹಾರ ಇರಲ್ಲ. ಎಲ್ರಿಗೂ ಒಳ್ಳೇದಾಗಲಿ, ಲೋಕವೆಲ್ಲ ಸುಭಿಕ್ಷವಾಗಿ. ಹೇಳಿ ನೋಡೋಣ, ಲೋಕ ಸಮಸ್ತ ಸುಖಿನೋ ಬಂತು, ಸನ್ಮಂಗಳಾನಿ ಬಂತು. ತುಂಬಾ ಧನ್ಯವಾದಗಳು ಬ್ರಹ್ಮಾಂಡ ಗುರುಜಿ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಮಹಾಕಾಳ ಸರ್ಪ ದೋಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಜಯ ದುರ್ಗಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.